ಅಲ್ಪ ಸಮಯ ವಾಕ್ಯದಿಂದ ಮಾತನಾಡುವಂಥ ಸಮಯ. ಇವತ್ತು ನನ್ನ ಸಂದೇಶದ ಪೀಠಿಕೆ ನೋಯಿಂಗ್ ಗಾಡ್ಸ್ ವೇಸ್, ದೇವರ ಮಾರ್ಗವನ್ನು ಕಂಡುಕೊಳ್ಳೋದು, ತಿಳ್ಕೊಳ್ಳೋದು. ದೇವರ ಮಾರ್ಗವನ್ನು ಯಾವ ರೀತಿ ಕಂಡುಕೊಳ್ಳಿಕ್ಕೆ ಸಾಧ್ಯ? ದೇವರ ಮಾರ್ಗದಲ್ಲಿ ನಡೆದವರನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ. ಅದರ ಕುರಿತು ನಾನು 2 ಆರಾಧನೆಗಳಲ್ಲಿ ಮಾತನಾಡಿದೆ. 3ನೇ ಆರಾಧನೆಯಲ್ಲಿ ಮುಂದುವರೆದ ಭಾಗವಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. 2ನೇ ಆರಾಧನೆಯಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾನು ಹೇಳಿದೆ. 1ನೇ ವಾಕ್ಯದಿಂದ ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ಯಾರು ದೇವರ ಮಾರ್ಗದಲ್ಲಿ ನಡೀತಾರೋ ಅವರ ಕುರಿತು ದೇವರು ಹೇಳ್ತಾನೆ, ನೀನು ನನ್ನವನು, ನೀನು ನನ್ನವಳು, ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಭಯ ಎನ್ನೋದು ಸೈತಾನ ತರುವಂಥ ತಂತ್ರಗಾರಿಕೆಯಾಗಿದೆ. ಅದಕ್ಕೆ ನಾನು ಮೊದಲ 2 ಆರಾಧನೆಯಲ್ಲಿ ಅದನ್ನು ತಿಳಿ ಹೇಳಿದೆ. ಭಾಳ ಶ್ರದ್ಧೆ ಕೊಡ್ರಿ. ಮಾರ್ಗ ಎಲ್ಲಿ ಅಂತ ಗೊತ್ತಿಲ್ಲದೆ ಇರುವಾಗ ದೇವರು ಸಮುದ್ರದ ಅಡಿಯಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿರ್ತಾರೆ ಅಂತ. ನೀವು 11ನೇ ರೋಮಾಪುರದವರೆಗೆ ಬರೆದ ಪತ್ರಿಕೆ 11:33 ನಾವು ಓದಿದಾಗ ಅವನ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಎಷ್ಟೋ ಅಸಾಧ್ಯ ಅಂತ ಕಾಣ್ತೀವಿ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಕಾರಣ ಅದರ ಮೂಲ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಹೇಳಿರೋದು ದೇವರ ಫುಟ್ ಪ್ರಿಂಟ್ಸ್, ದೇವರ ಹೆಜ್ಜೆಯನ್ನು ಗುರ್ತಿಡಿಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ದೇವರು ಮಾರ್ಗವನ್ನು ಸಮುದ್ರದಲ್ಲಿ ಮಾಡಿದಾರಂತೆ. ಆ ಸಮುದ್ರದಲ್ಲಿ ಹೆಂಗೆ ಹೆಜ್ಜೆ ಗುರ್ತು ಹಿಡಿತೀರಾ? ಕ್ಯಾನ್ ಯು ಫೈಂಡ್ ಎ ಫುಟ್ ಪ್ರಿಂಟ್ ಇನ್ ದ ಓಷನ್? ನೀವು ಸಮುದ್ರದ ಒಳಗಡೆ ಫುಟ್ ಪ್ರಿಂಟ್ ಕಂಡುಹಿಡಿಯೋಕ್ಕಾಗುತ್ತಾ? ದೇವರು ಹೇಳ್ತಾರೆ, ನಾನು ಅದರಲ್ಲಿ ನಡೀತಾ ಇದ್ದೀನಿ, ನನ್ನ ಹೆಜ್ಜೆ ಅಲ್ಲಿದೆ, ನನ್ನ ಮಾರ್ಗ ಅಲ್ಲಿದೆ. ಆಮೇಲೆ ನೀವು ನೋಡುವಾಗ ಸಮುದ್ರ, ದೇವರು ನೋಡುವಾಗ ನಿಮಗಾಗಿ ಸಿದ್ಧ ಮಾಡಿರುವ ಮಾರ್ಗ. ಅದರಿಂದನೇ ಹೇಳಿದ್ದು, ನಿಮ್ಮ ಮಾರ್ಗವು ನನ್ನ ಮಾರ್ಗವಲ್ಲ, ನನ್ನ ಮಾರ್ಗವು ನಿಮ್ಮ ಮಾರ್ಗವೂ ಅಲ್ಲ. ನಿಮ್ಮ ಮಾರ್ಗಕ್ಕಿಂತ ನನ್ನ ಮಾರ್ಗ ಅದು ಉನ್ನತವಾಗಿದೆ. ಎಷ್ಟು ಉನ್ನತವಾಗಿದೆ ಅಂದರೆ, ಭೂಮಿಗೂ ಆಕಾಶಕ್ಕೂ ಇರುವ ಅಂತರ ಎಷ್ಟಿದೆಯೋ ಅಷ್ಟು ಉನ್ನತವಾಗಿರುವಂಥದ್ದಾಗಿದೆ. ಸೊ ನಮ್ಮ ಚಿಕ್ಕ ಬುದ್ಧಿಯಲ್ಲಿ ದೇವರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಭಾಳ ಕಷ್ಟ ಇರುತ್ತೆ. ಅದರಿಂದ ದೇವರು ಹೇಳ್ತಾನೆ, ನಿನ್ನ ಭವಿಷ್ಯದ ಕುರಿತು ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ. ಇನ್ನು ಮುಂದುವರೆದ ಭಾಗ, ಯು ಹ್ಯಾವ್ ಟು ಮೇಕ್ ದ ಸ್ಟೇಟ್ಮೆಂಟ್ ದಟ್ ಅಲೈನ್ಸ್ ಯುವರ್ ಫೇತ್ ಇನ್ ಗಾಡ್ಸ್ ಕ್ಯಾರೆಕ್ಟರ್. ನಿಮ್ಮ ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ, ಬರ್ಕೊಂಡ್ರಿ, ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ನಿಮ್ಮ ನಂಬಿಕೆಯ ಮಾತುಗಳನ್ನು ಜೋಡಿಸ್ಬೇಕು. ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ನಿಮ್ಮ ನಂಬಿಕೆಯ ಮಾತುಗಳನ್ನು ನೀವು ಜೋಡಿಸ್ಬೇಕು. ಯು ಹ್ಯಾವ್ ಟು ಅಲೈನ್ God. You have to make a statement that aligns your faith in God's character. ದೇವರ ಸ್ವಭಾವದ ಜೊತೆಗೆ ನಿಮ್ಮ ನಂಬಿಕೆಯನ್ನು ಜೋಡಿಸ್ಬೇಕು. ಮಾತುಗಳಿಂದ, ಹೇಳುವ ಮಾತುಗಳಿಂದ. 2 ಸಮುವೇಲನ ಪುಸ್ತಕ 2 ಸ್ಯಾಮುಯೇಲ್ ಚಾಪ್ಟರ್ 22 22ನೇ ಅಧ್ಯಾಯ 31ನೇ ವಚನ. ದೇವರ ಮಾರ್ಗವು ಯಾವ ದೋಷ ಇಲ್ಲದ್ದು. ದೇವರ ಮಾರ್ಗ ಯಾವ ದೋಷ ಇಲ್ಲದ್ದು. ಆಮೆನ್. ಗಾಡ್ಸ್ ವೇ ಈಸ್ ಪರ್ಫೆಕ್ಟ್. ಅದು ದೋಷ ಇಲ್ಲದಂಥದ್ದು. ನಂಬಿಕೆಯ ನುಡಿಗಳನ್ನು ನಾವು ನುಡಿಬೇಕು. Whatever he does will be beautiful. ದೇವರು ಏನು ಮಾಡಿದ್ರು ಸುಂದರವಾಗಿ ಮಾಡ್ತಾನೆ, ಎಲ್ಲವನ್ನು ಬ್ಯೂಟಿಫುಲ್ ಆಗೇ ಮಾಡ್ತಾನೆ. ನಿಮ್ಮ ಜೀವನವನ್ನು ಕಟ್ಟೋದಾಗಲಿ, ನಿಮ್ಮ ಭವಿಷ್ಯವನ್ನು ರೂಪಿಸೋದಾಗಲಿ ದೇವರು ಬ್ಯೂಟಿಫುಲ್ ಆಗಿ ಮಾಡ್ತಾನೆ ಅನ್ನೋ ನಂಬಿಕೆ ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಒಂದು ಪಕ್ಷ ನಿಮಗೆ ಆತನ ಮಾರ್ಗ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲದಿದ್ದರು,
ಅಸಾಧ್ಯ ಅಂತ ನಿಮ್ಗೆ ಅನಿಸಿದ್ರು, ದೇವರೇ ನೀನು ನನ್ನನ್ನು ಯಾವ ದಿಕ್ಕಿನಲ್ಲಿ ನಡೆಸ್ತಿದ್ಯೋ ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ, ನಿನ್ನ ಆಲೋಚನೆಗಳು ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ವಾಟ್ಸ್ ಯುವರ್ ಪ್ಲ್ಯಾನ್, ವಾಟ್ಸ್ ಯುವರ್ ಪರ್ಪಸ್, ವಾಟ್ಸ್ ಯುವರ್ ವೇ, ಐ ಡೋಂಟ್ ನೋ. ಈವನ್ ದೋ ಐ ಬಿಲೀವ್ ಯುವರ್ ವೇಸ್ ಆರ್ ಪರ್ಫೆಕ್ಟ್, ನಿನ್ನ ಮಾರ್ಗಗಳೆಲ್ಲ ದೋಷವಿಲ್ಲದೆ ಇರೋದ್ರಿಂದ ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ದೇವರ ಮಾರ್ಗದಲ್ಲಿ ಯಾರು ನಡೀತಾರೋ ಅವ್ರಿಗೆ ಯಾವ ದೋಷನೂ ಇರಲ್ಲ. ಹೋರಾಟ ಇರುತ್ತೆ, ಹೋರಾಟ ಇರುತ್ತೆ, ಆದರೆ ನಿಮಗೆ ದೋಷ ಆಗಲ್ಲ. ಆಮೇಲೆ ನೀವು ನದಿಗಳನ್ನು ದಾಟ್ತೀರಾ, ಅದು ನಿಮ್ಮನ್ನು ಮುಳುಗಿಸೋದಿಲ್ಲ. ಜಲರಾಶಿಗಳೆಲ್ಲ ಹಾದು ಹೋಗ್ತೀರಾ, ಅದು ನಿಮ್ಮನ್ನು ಮುಳುಗಿಸೋದಿಲ್ಲ. ಬೆಂಕಿ ಜ್ವಾಲೆಗಳೆಲ್ಲ ಹಾದು ಹೋಗ್ತೀರಾ, ಅದು ನಿಮ್ಮನ್ನು ಕಂದಿಸೋದಿಲ್ಲ, ದಹಿಸೋದಿಲ್ಲ. ಏನು ಕಾರಣ ಗೊತ್ತಾ? ಅವನ ಮಾರ್ಗಗಳೆಲ್ಲ ದೋಷವಿಲ್ಲದೆ ಇರೋದ್ರಿಂದ ಈ ಮಾರ್ಗದಲ್ಲಿ ಬಂದವರು ಯಾರಿಗೂ ಕೊರತೆ ಆಗಿಲ್ಲ. ಈ ಮಾರ್ಗವನ್ನು ಬಿಟ್ಟು ಹಿಂಜರಿದು ಹೋದವರು ಅನುಭವಿಸಿದ್ದಾರೆ. ಈ ಮಾರ್ಗಕ್ಕೆ ಬಂದಿದ್ದರಿಂದನೇ ನಮಗೆಲ್ಲ ಒಳ್ಳೇದಾಗಿತ್ತು. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಈಗ ಈ ಮಾರ್ಗದಲ್ಲಿ ನೀವು ನಡಿಬೇಕು, ಅದು ದೋಷವಿಲ್ಲದು. ಯೆಹೋವನ ವಚನವು ಶುದ್ಧವಾದದ್ದು, ಆತನ ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಆತನ ಆಶ್ರಿತರಂದ್ರೆ ಯಾರು? ಆತನಲ್ಲಿ ಭರವಸೆ ಇಟ್ಟವರು, ಆತನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರೇನಾಗಿದ್ದಾನಂತೆ? ಗುರಾಣಿಯಾಗಿದ್ದಾನೆ. ಯಾವುದೇ ಅಗ್ನಿ ಬಾಣ ಬಂದ್ರೂ ಈ ಗುರಾಣಿ ಹೇಳುತ್ತೆ ಬಿಡಲ್ಲ, ಮುಟ್ಟಕ್ಕೆ ಬಿಡಲ್ಲ ಅಂತ. ಅದಕ್ಕೆ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ಕಾಣ್ತೇವೆ, ನಿನಗೆ ವಿರುದ್ಧವಾಗಿ ಸಂಕಲ್ಪಿಸುವ ಯಾವ ಆಯುಧವು ಫಲಿಸೋದಿಲ್ಲ, ಫಲಿಸಕ್ಕಾಗಲ್ಲ. ಕಾರಣ ದೇವರನ್ನ ಆಶ್ರಯಿತರಾಗಿರುವವರಿಗೆ ಅವನ ಗುರಾಣಿಯಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ದೇವರನ್ನ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ದಾನಿಯೇಲನ ಪುಸ್ತಕ 11:32. ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು, ನಮ್ಮ ದೇವರನ್ನ ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಏನಾಗುವರು? ಇಫ್ ಯು ನೋ ದ ವರ್ಡ್, ಯು ನೋ ಯುವರ್ ಗಾಡ್. ಇಫ್ ಯು ನೋ ದ ವರ್ಡ್, ಯು ನೋ ಯುವರ್ ಗಾಡ್. ನಿನಗೆ ದೇವ್ರ ವಾಕ್ಯ ಚೆನ್ನಾಗಿ ಗೊತ್ತಿದ್ರೆ ನಿನ್ನ ದೇವ್ರು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಇಫ್ ಯು ನೋ ದ ವರ್ಡ್, ಯು ವಿಲ್ ನೋ ಯುವರ್ ಗಾಡ್. ನಿನ್ನ ದೇವ್ರನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಅದಕ್ಕೆ ನೋಡಿ, ಈ ಆಂಟಿ ಕ್ರೈಸ್ಟ್ನ ಕುರಿತು ಮಾತನಾಡೋಂಥ ಭಾಗ ಇದೆ. ನಿಬಂಧನಾ ದ್ರೋಹಿಗಳು ಅವರ ನಯ ನುಡಿಗಳಿಂದ ಕೆಟ್ಟು ಹೋದ್ರು ಅವರು. ನಿಬಂಧನಾ ದ್ರೋಹಿಗಳಂದರೆ ಡಿಸ್ಒಬೀಡಿಯಂಟ್ ಪೀಪಲ್, ದೇವರ ನಿಯಮಗಳನ್ನು ಉಲ್ಲಂಘಿಸುವವರು, ನಿಬಂಧನೆಗಳನ್ನು ಮುರಿಯೋರು. ಮಾಡಬೇಡ ಅಂದರೆ ಮಾಡೋದು, ಹೋಗಬೇಡ ಅಂದರೆ ಹೋಗೋದು, ತಿನ್ನಬೇಡ ಅಂದರೆ ತಿನ್ನೋದು. ಏನೀಗ ಮಾಡಿದ್ರೆ ಏನಂತೆ, ಏನಾಗಲ್ಲ, ಅವರೆಲ್ಲ ಚೆನ್ನಾಗಿಲ್ವಾ? ನಿಬಂಧನಾ ದ್ರೋಹಿಗಳು. ಹಂಗೆ ತಾನೇ ಬರ್ತಿರೋದು. ಓದಿ ಪಾಸ್ಟ್ರೆ. ನಿಬಂಧನಾ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು. ಕೆಟ್ಟು ಹೋಗುವರು. ಅವ್ರಿಗೆ ಒಳ್ಳೇದಂತೂ ಆಗಲ್ಲ, ಆದರೆ ತಮ್ಮ ದೇವರನ್ನ ಅರಿತವರು. ತಮ್ಮ ದೇವರನ್ನ ಅರಿತವರು ಅಂದರೆ ಇಫ್ ಯು ನೋ ಗಾಡ್, ದೇವರನ್ನ ಅರ್ಥ ಮಾಡ್ಕೊಳಕ್ಕೆ ಬೇಕಾಗಿರೋದೇ ದೇವರ ವಾಕ್ಯ. ಆಮೇಲೆ ಆ ವಾಕ್ಯವನ್ನು ನೀನು ಅರ್ಥ ಮಾಡಿಕೊಂಡ್ರೆ, ದೇವರನ್ನ ಅರ್ಥ ಮಾಡಿಕೊಂಡ್ರೆ ನೀನು ಕೃತಾರ್ಥನಾಗಿರ್ತಿ. ಓದಿ. ತಮ್ಮ ದೇವರನ್ನ ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಅಂದ್ರೆ ಏನು ಗೊತ್ತಾ? ನೀನು ಎಂಥ ಬಿರುಗಾಳಿ ಬೀಸಿದ್ರು ಅಳಗಾಡಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಇಲ್ಲಿ ನೋಡ್ರಿ. ನನ್ನನ್ನು ನಿಬಂಧನಾ ದ್ರೋಹಿಗಳು ಕೆಟ್ಟು ಹೋಗಿದ್ದಾರೆ. ಅವ್ರು ದೇವ್ರ ವಾಕ್ಯ ಕೇಳಲ್ಲ, ವಾಕ್ಯ ಅನುಸರಿಸಲ್ಲ, ಅವ್ರಿಗೂ ದೇವ್ರಿಗೂ ಸಂಬಂಧನೇ ಇಲ್ಲ.
ಅಂಥವರು ಹಾಳಾಗ್ತಾರೆ. ಆದರೆ ನಿನ್ನನ್ನು ದೇವರು ನೀನು ಕೃತಾರ್ಥನಾಗ್ತೀಯ, ದೃಢಚಿತ್ತನಾಗಿರ್ತೀಯ. ಇಫ್ ಯು ನೋ ವರ್ಡ್ ಆಫ್ ಗಾಡ್, ಯು ವಿಲ್ ನೋ ಗಾಡ್. ನೋಬಡಿ ಕ್ಯಾನ್ ಶೇಕ್ ಯು. ನಿನ್ನನ್ನು ಯಾರು ಅಲುಗಾಡ್ಸೋಕ್ಕಾಗಲ್ಲ. ನೀನು ಸ್ಟ್ರಾಂಗ್ ಆಗಿರ್ತೀಯ. ಎಷ್ಟೇ ಹೋರಾಟ ಬಂದರೂ ಸ್ಟ್ರಾಂಗ್ ಆಗಿರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಅದಕ್ಕೆ 1 ಸಮುವೇಲನ ಪುಸ್ತಕ 3:7 ಹೇಳ್ತದೆ, ದೇವರ ವಾಕ್ಯ ಗೊತ್ತಿಲ್ಲ ಅಂದರೆ ದೇವರು ಗೊತ್ತಿಲ್ಲ. ಆವರೆಗೂ ಸಮುವೇಲನಿಗೆ 1 ಸಮುವೇಲ 3:7 ಅವರಿಗೆ ಸಮುವೇಲನಿಗೆ ಯೆಹೋವನ ಅನುಭವ ಇರಲಿಲ್ಲ, ಅವನ ದೈವೋತ್ತರಗಳನ್ನು ಹೊಂದಿರಲಿಲ್ಲ. ದಟ್ ಮೀನ್ಸ್ ಅವನಿಗೆ ದೇವರ ವಾಕ್ಯ ಗೊತ್ತಿರಲಿಲ್ಲ, ದೇವರ ಅನುಭವನ ಅವನಿಗೆ ಇರಲಿಲ್ಲ. ನೀವು ಯಾವಾಗ ದೇವರ ವಾಕ್ಯವನ್ನು ಕಲಿತೀರ ಚೆನ್ನಾಗಿ, ಆಗ ನಿಮ್ಮ ದೇವರು ಯಾರು ಅನ್ನೋದು ಚೆನ್ನಾಗಿ ಕಲಿತೀರ, ಅರ್ಥ ಮಾಡ್ಕೋತೀರ. ಯಾವಾಗ ನೀವು ಸ್ಟ್ರಾಂಗ್ ಬಿಲೀವರ್ ಆಗೋದು, ಯಾವಾಗ ಒಳ್ಳೆ ವಿಶ್ವಾಸಿ ಆಗೋದು. ಆರಂಭದಲ್ಲಿ ನೀವೆಲ್ಲ ಬರೋದು ಏನು ಗೊತ್ತಾ, ಅಯ್ಯೋ ದೇವರು ಒಳ್ಳೇದು ಮಾಡ್ತಾನಂತೆ, ಆ ಚರ್ಚಿಗೆ ಹೋದರೆ ಒಳ್ಳೇದು ಮಾಡ್ತಾನಂತೆ, ಅದಕ್ಕೆ ಅಂತ ಬಂದ್ರಿ. ಇಲ್ಲಿ ಬಂದ ಮೇಲೆ ಏನು ಮಾಡಿದ್ರು, ನಿಮ್ಗೆ ವಾಕ್ಯ ಕಲಿಸಿದ್ವಿ. ವಾಕ್ಯ ಕಲಿತಾ 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 ನಿಮ್ಗೆ ಅರ್ಥ ಆಯಿತು, ನಮಗೆ ಒಳ್ಳೇದಾಗೋದಲ್ಲ, ನಮ್ಮ ದೇವರು ಯಾರು ಏನೋ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಬಂದಾಗ ಏನೋ ಮಿರಾಕಲ್ ಬೇಕು, ಅದ್ಭುತ ಬೇಕು ಅಂತ ಬಂದ್ವಿ. ಈಗ ಅದ್ಭುತ ಅಲ್ಲ, ನನ್ನ ದೇವ್ರನ್ನ ಇನ್ನೂ ಅರಿಯಬೇಕು. ಆಮೇಲೆ ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಐ ವಾಂಟ್ ಟು ನೋ ಜೀಸಸ್, ನನಗೆ ಇನ್ನೂ ಯೇಸುವನ್ನು ಅರಿಯಬೇಕು ಅಂತ. ಯಾವಾಗ ಹೇಳೋದು? ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಮಾತನಾಡ್ತಾ ಇರೋದು. ಫಿಲಿಪ್ಪಿಯ ಪತ್ರಿಕೆ ಅನ್ನೋದು ಯಾವಾಗ ಬರಿತಾ ಇರೋದು? ತನ್ನ ಜೀವನದ ಕೊನೆ ಕಾಲದಲ್ಲಿ. ಆಗ ಫಿಲಿಪ್ಪಿಯ ಸಭೆಗೆ ತನ್ನ ಪತ್ರಿಕೆ ಬರಿತಾನೆ. ರೋಮಾ ಸರ್ಕಾರದ ಆ ಸೆರೆಮನಿಯಲ್ಲಿದ್ದಾನೆ. ಸೆರೆಮನಿಯಲ್ಲಿ ಇತ್ಕೊಂಡು ಪತ್ರಿಕೆ ಬರಿತಾ ಇದ್ದಾನೆ. ನನಗೆ ಅವನ ಆಸೆ ಏನೇನಂತ ಹೇಳ್ತಾನೆ ನೋಡ್ರಿ. 3ನೇ ಅಧ್ಯಾಯದಲ್ಲಿ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ರಿಂದನೇ ಓದಿ. ಆದರೆ ನನಗೆ ಲಾಭವಾದವುಗಳನ್ನ ಕ್ರಿಸ್ತನ ನಿಮಿತ್ತ. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ ಲಾಭವಾದದ್ದೆಲ್ಲ ನಷ್ಟವೆಂದೆಣಿಸ್ತೀನಿ ಅಂತ. ನನಗೇನು ಲಾಭ ಅನ್ಕೋತೀನೋ, ನಮ್ಮಪ್ಪನ ಮನೆಯಿಂದನೋ ನನಗೆ ಬರಬೇಕಾದದ್ದು ಏನೇ ಆಗಲಿ, ಅವ್ರು ಹೇಳ್ತಾರೆ ಒಂದು ಪಕ್ಷ, ನೀನು ಕ್ರಿಶ್ಚಿಯನ್ ಆಗಿರೋದ್ರಿಂದ, ನೀನು ಜಾತಿ ಕಟ್ಟಿರೋದ್ರಿಂದ ನಿನಗೆ ಆಸ್ತಿ ಕೊಡಲ್ಲ. ಅಪ್ಪ, ಆಸ್ತಿ ನೀನೇ ಇಟ್ಕೋ, ನನಗೆ ಯೇಸು ಸಾಕು ಅಂತ ಹೇಳ್ತಿರಲ್ಲ, ಅದು ಲಾಭ. ಕ್ರಿಸ್ತನ ನಿಮಿತ್ತ ನನಗೆ ಅಪ್ಪನ ಆಸ್ತಿ ಲಾಭ ಆಗಬೇಕಾಗಿತ್ತು, ಅದು ನಷ್ಟ ಆದರೂ ಪರವಾಗಿಲ್ಲ, ನನಗೆ ಕ್ರಿಸ್ತನ ಲಾಭವಾದನು. ಕ್ರಿಸ್ತನ ನಿಮಿತ್ತ ಲಾಭವಾಗಬೇಕಾದದೆಲ್ಲ ನಷ್ಟವೆಂದು ಎಣಿಸಿ. ಆಮೇಲೆ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು. ನೋಡ್ರಿ, ಕರ್ತನಾದ ಯೇಸು ಸ್ವಾಮಿಯನ್ನ ಅರಿಯುವುದಂದ್ರೆ ಏನು? ತಿಳ್ಕೊಳ್ಳೋದಂದ್ರೆ, ನಾನು ಕೇಳ್ತೀನಿ, ಪೌಲನೇ, ನೀನು ದಮಸ್ಕದ ಹೆಬ್ಬಾಗಿಲಿನಲ್ಲಿ ನೀತಿ ಸೂರ್ಯನ ಪ್ರಕಾಶ ಹೊಡೆದು ನೀನು ಕೆಳಗಡೆ ಬಿದ್ದು, ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನೀನು ರಕ್ಷಣೆ ಒಂದು ಬಂದಾಗ, ಅವಾಗ ದೇವ್ರ ಸಂಗಡ ನಿನಗೆ ಎನ್ಕೌಂಟ್ರ್ ಆದಾಗಲೇ ನೀನು ಅನುಭವ ಆಗಲಿಲ್ವಾ? ನೀನು ಯೇಸು ಸ್ವಾಮಿನ ಅಂಗೀಕರಿಸ್ದ, ಆಮೇಲೆ ಎಷ್ಟು ಪ್ರಸಂಗ ಮಾಡಿದೆ, ಎಷ್ಟು ಸುವಾರ್ತೆ ಸಾರದೆ, ಎಷ್ಟು ಕೊಡೆ ತಿಂದೆ, ಎಷ್ಟು ಜೈಲಲ್ಲಿ ಬಿದ್ದಿದ್ದೆ, ಒದೆ ತಿಂದೆ, ಸಹೋದರರಿಂದ ಉಪದ್ರವ, ಅನ್ಯರಿಂದ ಉಪದ್ರವ, ಚಡಿಯೇಟುಗಳು, ಮತ್ತು ಶಿಫ್ರಾಕ್ ಆಗಿತ್ತು, ಹಡಗು ಹೊಡೆದಂಥ ಅನುಭವಗಳು. 14 ರಾತ್ರಿ 14 ಹಗಲು ನೀರಿಲ್ಲ, ತಿನ್ನಕ್ಕೆ ಆಹಾರ ಇಲ್ಲ, ನೀರಲ್ಲೇ ಹಗಲು ರಾತ್ರಿ ಕತ್ತಲೆಯಲ್ಲಿ ಜೀವನ ಸಾಗಿಸ್ದಾಗಲು ಉಪದ್ರವಗಳು ಬಂತು. ಒಂದು ಸಾರಿ ಹೊಡೆದ್ಬಿಟ್ಟು ಎತ್ತು ಬಿಸಾಕ್ಬಿಟ್ಟು ಹೋಗ್ಬಿಟ್ರು, ಸತ್ತೋದ ಅಂತ. ಇಷ್ಟೆಲ್ಲ ಬಂದ್ರೂ ಕ್ರಿಸ್ತನನ್ನು ಅರಿಬೇಕು ಅಂತೀಯಲ್ಲ, ಲಾಸ್ಟು ಸಾಯೋ ಟೈಮಲ್ಲಿ ಇದುವರೆಗೂ ಅರಿಲಿಲ್ವಾ ಅಂತ. ಇಟ್ ಈಸ್ ನಾಟ್ ದ ಹೆಡ್ ನಾಲೆಜ್, ಇಟ್ ಈಸ್ ಹಾರ್ಟ್ ನಾಲೆಜ್. ಹೆಡ್ ನಾಲೆಜ್ಗೂ
ಆರ್ಟ್ ನಾಲೆಜ್ಗೂ ಏನು ವ್ಯತ್ಯಾಸ ಪಾಸ್ಟ್ರಿ ಅಂತ ಕೇಳ್ರಿ, ಹೇಳ್ತೀನಿ. ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅರ್ಥ ಗೊತ್ತಾಗಬೇಕಲ್ಲ ನಿಮಗೆ. ಹೆಡ್ ನಾಲೆಜು, ಹಾರ್ಟ್ ನಾಲೆಜು. ಆಮೇಲೆ ಹೆಂಡತಿ ಗಂಡ ಸತ್ತೋದ ಅಂತ ಇಟ್ಕೊಳ್ರಿ. ಗಂಡ ಸತ್ತೋದ. ಊರವರು, ಸ್ನೇಹಿತರು, ಮನೆಯವರು ಎಲ್ಲ ಬಂದರು, ಮರಣಕ್ಕೆ ಬಂದರು, ಎಲ್ಲ ದುಃಖಪಟ್ಟರು. ಅಯ್ಯೋ, ಅವ್ರ ಆ ಅಮ್ಮನ ಹೆಸರು ಏನಾದರೂ ಇಟ್ಕೊಳ್ರಿ. ಇಲ್ಲಿ ಇಲ್ದಿರೋರ ಹೆಸರು ಹೇಳ್ರಿ. ಆಮೇಲೆ ಇದ್ದವ್ರು ನಮ್ಮ ಗಂಡ ಯಾಕೆ ಸಾಯ್ಬೇಕು ಅಂದ್ಬಿಟ್ರೆ ಕಷ್ಟ. ಅದಕ್ಕೆ ಏನು ಹೆಸರು ಇಡ್ತಾರೆ? ಮೈಕಲ್ಲು. ಇಲ್ಲಿ ಇಲ್ಲ ತಾನೆ, ಇದ್ದಾರೆ, ಅವರು ಇದ್ದಾರೆ. ಅಯ್ಯೋ ದೇವ್ರೆ, ಸೋತ್ರ. ಕೆಂಪಯ್ಯ, ತಿಮ್ಮಯ್ಯ ಯಾರು ಇಲ್ಲ ತಾನೆ, ಪಾಸ್ಟರ್ ಹೇಳಿದ ಮೇಲೆ. ತಿಮ್ಮಯ್ಯ ಹೆಂಡತಿ ಹೆಸರು ಏನು ಕೊಡ್ತೀರಾ? ತಿಮ್ಮಕ್ಕ. ಕೃಷ್ಣಮ್ಮ, ಕೃಷ್ಣಪ್ಪ. ತಿಮ್ಮಯ್ಯ, ತಿಮ್ಮಕ್ಕ. ಬೋರಣ್ಣ, ಬೋರವ್ವ. ಸೋತ್ರ, ಒಳ್ಳೆ ಹೆಸರು. ಓಕೆ, ತಿಮ್ಮಯ್ಯ ತೀರೋದ್ರು, ತಿಮ್ಮಕ್ಕ ಅಳ್ತಾ ಇದ್ದಾರೆ. ಸಮಾಧಾನ ಪಡಿಸೋಕ್ಕೂ ಊರವರೆಲ್ಲ ಬಂದರು, ನೆಂಟರು ಬಂದರು, ಸ್ವಂತದವ್ರು ಬಂದರು, ಸ್ನೇಹಿತರು ಬಂದರು, ಬಂಧುಗಳು ಎಲ್ಲ ಬಂದು ಅವಳು ದುಃಖದಲ್ಲಿ ಇವರು ದುಃಖಪಟ್ಟರು. ಎಲ್ಲರೂ ಹತ್ತರು. ಅವರವರು ಅಂತ್ಯ ಸಂಸ್ಕಾರ ಮಣ್ಣೆಲ್ಲ ಆಯಿತು. ಎಲ್ಲ ಅವ್ರವ್ರ ಮನೆಗಳಿಗೆ ಹೋದರು. ಒಂದು ವಾರ ಬಿಟ್ಟು ತಿರ್ಗಾ ಫೋನ್ ಮಾಡಿದ್ರು. ಆದರೂ ತಿಮ್ಮಯ್ಯ ಇಷ್ಟು ಬೇಗ ಸಾಯಬಾರ್ದಾಗಿತ್ತು, ಇದೊಂದು ದೊಡ್ಡ ಆಘಾತನೇ ಸರಿ, ನಮ್ಮ ಮಾತುಗಳಿಂದ ನಿನ್ನನ್ನು ಸಂತೈಸೋಕ್ಕಾಗಲ್ಲ, ದೇವರು ಅದಕ್ಕೆ ಬೇಕಾದ ತಡ್ಕೊಳೋ ಸಾಮರ್ಥ್ಯ ನಿನಗೆ ಕೊಡಲಿ ಅಂತ ಊರವರು ಫೋನ್ ಮಾಡ್ತೀವಿ. ಸಂತೈಸುವಿಕೆ ಮಾತುಗಳನ್ನು ನ್ಯಾಚುರಲಾಗಿ ಹೇಳ್ತೀವಿ. 6 ತಿಂಗಳಾದ ಮೇಲೆ ನೀವು ತಿಮ್ಮಯ್ಯನ ನೆನೆಸ್ಕೋತೀರಾ? ನೆಂಟರು ನೆನೆಸ್ಕೊಳಲ್ಲ, ಬಂಧುಗಳು ನೆನೆಸ್ಕೊಳ್ಳಲ್ಲ, ಎಲ್ಲ ಮರ್ತೋಗ್ಬಿಡ್ತಾರೆ. ಆದರೆ 6 ವರ್ಷ ಆಗಲಿ 60 ವರ್ಷ ಆಗಲಿ ತಿಮ್ಮಕ್ಕ ಮರೆಯಲ್ಲ. ನನ್ನ ಗಂಡ ಇದ್ದಿದ್ರೆ, ನನ್ನ ಯಜಮಾನ್ರು ಇದ್ದಿದ್ರೆ, ಅಯ್ಯೋ ಅವ್ರನ್ನೇ ನೆನೆಸ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ಅದು ಹಾರ್ಟ್ ನಾಲೆಜ್, ಹೆಡ್ ನಾಲೆಜ್ ಅಲ್ಲ. ನೆಂಟರಿಗೆ, ಸಂಬಂಧಿಕರಿಗೆಲ್ಲ ಬಂದಿದ್ದು ಹೆಡ್ ನಾಲೆಜ್, ಆದರೆ ಹೆಂಡತಿಗೆ ಬಂದಿದ್ದು ಹಾರ್ಟ್ ನಾಲೆಜ್. ಪೌಲನಿಗೆ ಬಂದಿರೋದು ಹಾರ್ಟ್ ನಾಲೆಜ್. ಹಲ್ಲೆಲೂಯ. ಉಳಿದವ್ರು ಹೆಂಗೋ ಗೊತ್ತಿಲ್ಲ, ನನಗೆ ಯೇಸುವನ್ನು ಇನ್ನೂ ಅರಿಯಬೇಕು, ಅವನ ಕಷ್ಟಾನುಭವಗಳನ್ನು ಇನ್ನೂ ನಾನು ಅನುಭವಿಸಬೇಕು, ಅವನ ಬಾಧೆಯಲ್ಲಿ ನಾನು ಪಾಲುಗಾರನಾಗಬೇಕು, ಅವನ ಪುನರುತ್ಥಾನದಲ್ಲಿ ನನಗೂ ಪಾಲು ಬೇಕು ಎಂದು ಪೌಲನು ಹೇಳೋದಕ್ಕೆ ಕಾರಣ ಅವನಿಗೆ ಗೊತ್ತು. ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಅವನ ಮಾರ್ಗದಲ್ಲಿ ನಾವು ನಡೆದ್ರೆ ನಾವು ಕೃತಾರ್ಥರಾಗ್ತೇವೆ. ನೋಡ್ರಿ, ಏಲಿ ಯಾಜಕನ ಕಾಲ. ಏಲಿ ಯಾಜಕನ ಪ್ರತ್ಯೇಕತೆ ಏನು? ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥಿಕೆ ಮಾಡುವವನು. ಅವನು ದೇವರ ಶಬ್ದ ಕೇಳ್ತಾನೆ, ಮನುಷ್ಯರಿಗೆ ಬೋಧನೆ ಮಾಡ್ತಾನೆ. ಆದರೆ ದೈವೋಕ್ತಿಗಳು ವಿರಳವಾಗಿತ್ತು. ಆ ಕಾಲದಲ್ಲಿ ದೇವರ ಶಬ್ದ ನಿಂತೋಗಿದೆ. ಏಲಿಯ ಕಣ್ಣು ಮೊಬ್ಬಾಯಿತು. ಅವನ ಮಕ್ಕಳು ಓಫ್ನಿ ಮತ್ತು ಫಿನಿಹಾಸನು ಇಬ್ಬರು ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಹನ್ನ ಅವಳ ಪ್ರಾರ್ಥನೆಗೆ ಉತ್ತರ ಕೊಟ್ಟು ದೇವರೊಂದು ಮಗುವನ್ನು ಕೊಟ್ಟು, ಆ ಮಗು ಮೊಳೆ ಕುಡಿಯುವುದನ್ನು ಬಿಟ್ಟಾಗ ಆ ಶಿಶುವನ್ನು ತಂದು ಆಲಯದಲ್ಲಿ ಬಿಡ್ತಾರೆ. ಅವನಿಗೆ ದೇವರ ಬಗ್ಗೆ ಅನುಭವ ಇಲ್ಲ, ದೇವರು ಮಾತಾಡಿದ್ದು ಕೇಳೇ ಇಲ್ಲ, ಅವನು ದೇವ್ರ ವಾಕ್ಯ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಒಂದು ದಿನ ಶಬ್ದ ಬರ್ತಾ ಇದೆ, ಸಮುವೇಲನೇ ಸಮುವೇಲನೇ. ಇವರು ಕೇಳಿರೋದು ಒಂದೇ ಒಂದು ಶಬ್ದ, ಏಲಿ ಕರೆಯೋದನ್ನ. ಯಾಜಕನು ತನ್ನ ಯಜಮಾನ ಕರೆಯೋದನ್ನು ಮಾತ್ರ ಕೇಳಿದ್ದಾನೆ. ಓಡೋದ ಯಜಮಾನ ಹತ್ರ, ಸ್ವಾಮಿ ಕರೆದ್ರ? ನಾನು ಕರೀಲಿಲ್ಲ, ಹೋಗಿ ಮಲ್ಕೊಳ್ಳೋ. ತಿರ್ಗಾ ಅವನು ಹೋಗಿ ಮಲ್ಕೊತಾನೆ. ಸ್ವಲ್ಪ ದಿನ ಆದರೆ ಸಮುವೇಲನೇ ಸಮುವೇಲನೇ, ತಿರ್ಗಾ ಓಡಿ ಬರ್ತಾನೆ. ಸ್ವಾಮಿ ಕರೆದ್ರ? ನಾನು ಕರೀಲಿಲ್ಲಪ್ಪ, ಯಾಕೋ ನನಗೆ ನಿದ್ದೆ ಕೆಡಿಸ್ತೀಯ, ಹೋಗಿ ಮಲ್ಕೊಳ್ಳೋ. 3ನೇ ಸಾರಿ ಬಂದಾಗ ಏಲಿಗೆ ಅರ್ಥ ಆಯಿತು, ಇದು ನನಗೆ ಸಿಗಬೇಕಾದ ಶಬ್ದ, ನಾನು ಮುಂಚೆ ಕೇಳಿಸ್ಕೊಳ್ತಿದ್ದ ಶಬ್ದ.
ಅದು ನಿಂತೋಗಿದೆ. ಅದರ ಅನುಭವ ನನಗೆ ಗೊತ್ತು. ಅವನು ಹೇಳ್ದ, ನೆಕ್ಸ್ಟ್ ಟೈಮ್ ಆ ಶಬ್ದ ಕೇಳಿದ್ರೆ, ಈಗ ನಿನ್ನ ಸೇವಕನು ಇದ್ದೇನೆ, ಮಾತನಾಡು ಅಂತ ಹೇಳು ಅಂತ ಹೇಳ್ಕೊಡ್ತಾನೆ. ಅದೇ ರೀತಿಯಲ್ಲಿ ಸಮುವೇಲನು ದೇವರ ಶಬ್ದವನ್ನು ಕೇಳಿದಾಗ ಅವನಿಗೆ ದೇವರ ಪರಿಚಯವಾಗುವಂಥದ್ದಾಗಿದೆ. ನೀವು ದೇವರ ವಾಕ್ಯವನ್ನು ಕೇಳುವಾಗ ದೇವರ ಜೊತೆಯಲ್ಲಿರುವ ಬಾಂಧವ್ಯ ನಿಮಗೆ ಬರುತ್ತೆ. ಇಫ್ ಯು ನೋ ದ ವರ್ಡ್ ಆಫ್ ಗಾಡ್ ಯು ವಿಲ್ ನೋ ಯುವರ್ ಗಾಡ್. ಹಲ್ಲೆಲೂಯಾ. ನೀನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರೆ ನೀನು ದೇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಯಾವಾಗ ನೀನು ಕೃತಾರ್ಥನಾಗೋದು? ದೇವರ ವಾಕ್ಯವನ್ನು ಅವನ ಮಾರ್ಗದಲ್ಲಿ ನಡೆಯುವಾಗ. ಸತ್ಯವೇದ ಗ್ರಂಥದಲ್ಲಿ ನಾನು ಮುಂದಕ್ಕೆ ಹೋಗುತ್ತೇನೆ. ದೇವರ ಸ್ವಭಾವಕ್ಕೆ ತಕ್ಕ ಹಾಗೆ ನಿಮ್ಮ ನಂಬಿಕೆ ಮಾತುಗಳನ್ನು ಜೋಡಿಸಬೇಕು. ಕಾರಣ ಅವನ ದೋಷ ಇಲ್ಲದವನು, ಅವನ ಮಾರ್ಗಗಳು ಯಾವುದು ದೋಷ ಇಲ್ಲ. ಗಾಡ್ಸ್ ವೇಸ್ ಆಲ್ವೇಸ್ ಪರ್ಫೆಕ್ಟ್. ದೇವರ ಮಾರ್ಗಗಳು ಯಾವಾಗಲೂ ಅದು ದೋಷ ಇಲ್ಲದಾಗಿದೆ. ನಾನು ಐ ಸ್ಟ್ರಾಂಗ್ಲಿ ಐ ಬಿಲೀವ್, ದೇವರೇ, ಐ ಡೋಂಟ್ ವಾಂಟ್ ಪಾಸ್ಟರ್ ರವಿ ಅವರ ಮಾರ್ಗ ಅಲ್ಲ, ಇಲ್ಲಿನ ಬೋರ್ಡ್ ಮೆಂಬರ್ಸ್ ಮಾರ್ಗ ಅಲ್ಲ, ಈ ಚರ್ಚಿಗೆ ದೇವರೇ ನಿನ್ನ ಮಾರ್ಗದಲ್ಲಿ. Hallelujah, we want the way over heavenly Father. ದೇವರ ಮಾರ್ಗ, ಪರಲೋಕ ದೇವರ ಆ ಮಾರ್ಗ ನಾವು ಕಾಣಬೇಕು, ಅದರಲ್ಲಿ ನಡಿಬೇಕು. ಆಮೇಲೆ ಹಲ್ಲೆಲೂಯಾ. ಈ ಸಭೆ ಯಾವಾಗಲೂ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಒಳಪಡಿಸ್ಬೇಕು ಪ್ರತಿಯೊಂದು ವಿಶ್ವಾಸಿಗಳು. ಅದೇ ರೀತಿ ರೀ, ಗಮನಿಸಿ ಪ್ರಿಯರೇ, ಗಮನಿಸಿ. ನನಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವ್ರನ್ನ ಕಂಡಾಗ ಈ ವಾಕ್ಯ ಗೊತ್ತಿಲ್ಲದ್ರೆ ಬಂದ್ಬಿಡುತ್ತೆ. ಕೆಲವ್ರ ಮುಖ ನೋಡಿದ್ರೆ ಹಳ್ಳೆನೆ ಕುಡಿದವ್ರ ಥರ ಹಿಂಗಿರ್ತಾರೆ. ಇಂಗು ತಿಂದ ಮಂಗನ ಹಾಗೆ ಅಂತ ಹೇಳ್ತೀವಲ್ಲ, ಹಾಗೆ ಇವ್ರಿಗೊಂಚೂರು ಸಂತೋಷ ಇರಲ್ಲ. ಸಂತೋಷ. ನಾನು ದೇವ್ರ ಹತ್ರ ಕೇಳಿದೆ, ವೈ ಗಾಡ್, ನಾವು ಇಷ್ಟು ಲವಲವಿಕೆಯಿಂದ ಇರ್ತೀವಿ, ಕುಣಿತೀವಿ. ನೋಡ್ರಿ, ಈಗಲೂ ಅಷ್ಟೇ ಜಾಲಿಯಾಗಿರ್ತೀವಿ. ಕೆಲವರು ಇವ್ರ ತಲೆ ಮೇಲೇ ವಿಧಾನಸೌಧ, ಹೈಕೋರ್ಟ್ ಎಲ್ಲ ರನ್ ಮಾಡ್ತಾ ಇರೋಂಗೆ, ಇದನ್ನೆಲ್ಲ ಸ್ವಲ್ಪ ಎಲ್ಲಾದ್ರೂ ಬ್ಯಾಲೆನ್ಸ್ ತಪ್ಪಿಬಿಟ್ರೆ, ನಾನು ನಕ್ಕದಾಗ ಇದನ್ನು ಅಲ್ಲಾಡ್ಬಿಟ್ರೆ ಅನ್ನೋ ಭಾವನೆಯಲ್ಲಿ ಕೂತಿರ್ತಾರೆ. ನೋಡ್ರಿ, ಈ ಗ್ಲೂಮಿಯಾಗಿರ್ತಾರೆ ನೋಡ್ರಿ, ಏನದಕ್ಕೇನೋ ಮಂಕ್ ಬಡ್ದವ್ರ ಥರ. ಹಲ್ಲೆಲೂಯಾ, ಪ್ರೈಸ್. ಏನು ಹೇಳಿದ್ರು ಸಂತೋಷ ಇಲ್ಲ. ಈ ವ್ಯಕ್ತಿಗಳನ್ನು ನೋಡಿದಾಗಲೇ ನನಗೆ ಗೊತ್ತು, ಇವರು ದೇವರ ಮಾರ್ಗದಲ್ಲಿ ನಡೆಯೋರು ಅಲ್ಲ. ಅದು ಹೆಂಗೆ ಹೇಳ್ತೀರಾ ಪಾಸ್ಟ್ರೆ? ಅವ್ರ ಪಾಪ ಏನೇನು ಕಷ್ಟದಲ್ಲಿ ಬಂದಿದ್ದಾರೋ, ಅವ್ರ ವೇದನೆ ಏನಂತ ನಿಮ್ಗೆ ಗೊತ್ತಾ? ಏನಾದರೂ ಇರಲಿ. ಆಮೇಲೆ ನಾನು ಉದಾಹರಣೆ ಹೇಳ್ತೀನಿ. ನೀವು ಎಷ್ಟೇ ವೇದನೆಯಲ್ಲಿ ಇರ್ರಿ, ಆದರೆ ದೇವರ ಮಾರ್ಗದಲ್ಲಿ ನೀವು ಬಂದಾಗ ನಿಮ್ಮ ಹೋರಾಟ ಅಲ್ಲ, ನಿಮ್ಮ ನಿಂದೆಯೋ ಕಷ್ಟನೋ ಪ್ರತಿಕೂಲನ ಅಲ್ಲ, ನೀವು ಜಾಯ್ಫುಲ್ ಆಗಿರ್ತೀರ. ಕರೆಕ್ಟಾ? 138ನೇ ಕೀರ್ತನೆ 5ನೇ ವಾಕ್ಯ ಓದ್ರಿ, ಉತ್ತರ ಕೊಡ್ತೀನಿ. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಹೆಂಗಾರೆ ಹಾಡಿ ಹರಿಸ್ತಾರೆ ಅಂದರೆ ಏನರ್ಥ? ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸ್ತಾರೆ ಅಂತ. ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಹಾಗಾದ್ರೆ ಗ್ಲೂಮಿಯಾಗಿ ಕುತ್ಕೊಂಡಿರೋರು ಮಾರ್ಗದಲ್ಲಿ ಇಲ್ಲ. ನಾನು ಕಂಡ್ಕೊಂಡಿರೋದು ಹಂಗೆ ಅಪ್ಪ. ಇಲ್ಲಿ ನೋಡ್ತಾ ಇದ್ದೀನಿ ಕೆಲವ್ರ ಮುಖ ಅಲ್ಲ, ಈಗ ಕೆಲವರಲ್ಲ ಹಿಂಗಂತೆಲ್ಲ ಆಕ್ಟ್ ಮಾಡ್ತಾ ಇದ್ದೀರಾ. ಹಂಗಾದ್ರೂ ಮಾಡ್ರಿ ಇವಾಗಲೇ. 138ನೇ ಕೀರ್ತನೆ 5ನೇ ವಾಕ್ಯ. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಹಾಗಾದ್ರೆ ಯೆಹೋವನ ಮಾರ್ಗದಲ್ಲಿ ನಡೆಯುವವರು ಏನ್ ಮಾಡ್ತಾರೆ? ಆಡ್ತಾರೆ, ಹರಿಸ್ತಾರೆ, ಜಾಯ್ಫುಲಿ ಆಗಿರ್ತಾರೆ. ಹಲ್ಲೆಲೂಯಾ. ಗ್ಲೂಮಿ ಆಗಿರೋರು ಆ ಮಾರ್ಗದಲ್ಲಿ ಕಂಡೇ ಇರಲ್ಲ, ಆ ಮಾರ್ಗದಲ್ಲಿ ನಡೆಯೋದೇ ಇಲ್ಲ. ಸ್ತೋತ್ರ. ಇವರು ಅನೇಕ ತೊಂದರೆಗಳಲ್ಲಿ ಹಾದು ಹೋದ್ರು
ಇವ್ರ ಬಾಯಲ್ಲಿ ಸ್ತೋತ್ರಕ್ಕೆ ಕಡಿಮೆ ಇಲ್ಲ. ಒಳ್ಳೆ ಉದಾಹರಣೆ ಹೇಳ್ತೀನಿ. ನೀವು ಸತ್ಯವೇದ ಗ್ರಂಥದಲ್ಲಿ ಇದ್ದೀರಾ? ನೀವು ನಮ್ಮನ್ನು ನೋಡ್ತಾ ಇದ್ದೀರಾ? ಹಾಂ. ಸತ್ಯವೇದ ಗ್ರಂಥದಲ್ಲಿ ಪೌಲನನ್ನು ಶೀಲನನ್ನು ನೀವು ಗೊತ್ತಿರಬೇಕು. ಹಾಂ, ಪೌಲನು ಶೀಲನು ಯಾರು? ಒಬ್ಬ ಪ್ರವಾದಿ, ಒಬ್ಬ ಅಪೊಸ್ತಲನು. ಶೀಲನು ಪ್ರವಾದಿ, ಅಪೊಸ್ತಲನಾದವನು ಪೌಲನು. ಪೌಲನು ಶೀಲನು ಇಬ್ಬರು ಸೇವೆ ಮಾಡ್ತಾಯಿದ್ರು. ಗಾರುಡ ಗಾತಿ ಬರ್ತಾ ಇದ್ಲು, ವರ್ಣಿಸ್ತಾ ಇದ್ಲು. ಅತ್ಯುನ್ನತನಾದ ದೇವರ ದಾಸರು ಇವರು ಅಂತ. ಸ್ತೋತ್ರ. ಜಾಸ್ತಿ ಹೊಗಳವ್ರು ಕಂಡಾಗಲೇ ಹುಷಾರಾಗಿರ್ರಿ. ನಿಮ್ಗೆ ಅರ್ಥ ಆಗಲಿಲ್ಲ. ಡೈಲಿ ಹಿಂದೆನೇ ನಡೆದ್ಬಿಟ್ಟು ಇವರು ಮಹಾಪುರುಷರು, ಇವರು ದೇವರು ಸೇವಕರು, ಇವರು ದಾಸರು, ಇವರು ಭಯಂಕರ, ಇವರು ಸೇವೆ ಭಯಂಕರ. ಪೌಲನ್ ಮೊದಲನೇ ದಿನವೇ ನೋಡ್ದ, ಯಾಕೋ ಈ ಸ್ಪಿರಿಟ್ ಸರಿ ಇಲ್ವಲ್ಲ ಅಂತ. ಎರಡನೇ ದಿನ ನೋಡ್ದ, ಮೂರನೇ ದಿನ ಸೈತಾನ್ನ ಓಡಿಸ್ಬಿಟ್ಟ, ಗದರಿಸ್ದ. ನೋಡ್ರಿ, ಆ ದೆವ್ವ ಬಿಟ್ಟು ಹೋಯ್ತು. ಅವ್ರ ಯಜಮಾನ್ದಿರಿಗೆ ಲಾಭ ಬರ್ತಾ ಇತ್ತು, ಗಾರುಡಗರ್ತಿರು ಕಣಿ ಹೇಳ್ತಾ ಇದ್ರು, ಎಲ್ಲ ನಷ್ಟ ಆಗೋಯ್ತು. ಈಗ ಇವ್ರ ಮೇಲೆ ಕೇಸ್ ಹಾಕಿದ್ರು, ಎಲ್ಲ ಊರವ್ರು ಸೇರಿದ್ರು, ಕಟ್ಟಾಕಿದ್ರು, ಚೆನ್ನಾಗಿ ಚಡಿ ಎಟ್ಕೊಟ್ರು, ಸೆರೆಮನೆಗೆ ಹಾಕಿದ್ರು, ಕೈಗೆ ಸರಪಳಿ, ಕಾಳಿಗೆ ಕೋಳ ತೊಡಸಿದ್ರು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಘಟನೆ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಮಧ್ಯರಾತ್ರಿ ಆಯಿತು, ಶರೀರ ಎಲ್ಲ ಒದೆ ತಿಂದು ಅಣಗಾಯಿ ನೀರುಗಾಯಿ ಆಗಿದೆ. ನೀವಾದರೆ ಏನು ಮಾಡ್ತಿದ್ರಿ? ನನ್ನ ಪ್ರಶ್ನೆ, ನೀವಾಗಿದ್ದರೆ ಏನು ಮಾಡ್ತಿದ್ರಿ? ಏನು ಮಾಡೋಕ್ಕಾಗುತ್ತೆ ಪಾಸ್ಟ್ರೆ? ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಈಸ್ಕೊಂಡು ಹಂಗೆ ಮಲ್ಕೋತಿದ್ವಿ ಅಂತ. ಮಲ್ಕೊಳಕ್ಕೂ ಇಲ್ವಲ್ಲ, ಕಾಲಿಗೆ ಕೋಳ, ಕೈಗೆ ಬೇಡಿ ಹಾಕ್ತಿದ್ದಾರೆ, ಕಟ್ಟಾಕ್ಬಿಟ್ಟಿದ್ದಾರೆ. ಮಧ್ಯರಾತ್ರಿ ನಾವಾಗಿದ್ದರೆ ಏನು ಹೇಳ್ತಿದ್ವಿ? ದೇವರೇ, ನಿನ್ನ ಸೇವೆ ಮಾಡೋದಕ್ಕೆ ದಾಗದಿಂದ ಬಂದ ನಮಗೆ ಇದು ನೀನು ಕೊಟ್ಟ ಪ್ರತಿಫಲನ, ಇದು ನಮ್ಗೆ ಬೇಕಾಗಿತ್ತ? ನಾವು ಕಷ್ಟವನ್ನು ಸಹಿಸ್ಕೊಳ್ಳೋಕ್ಕೆ ಬಂದಿದ್ದು ಇದೇನಾ? ನಮ್ಮನ್ನು ಯಾಕೆ ಕೈ ಬಿಟ್ಟೆ? ಎಲ್ಲಿ ಹೋದೆ ದೇವರೇ, ನೀವು ಯಾಕೆ ಕೈ ಬಿಟ್ಟು ಹೋಗ್ಬಿಟ್ರಿ? ಏನೇನು ದೇವ್ರನ್ನ ದೂಷಣೆ ಮಾಡ್ತಿದ್ವಿ. ಈ ಸ್ತೋತ್ರ ಹೇಳದೆ ಇದ್ದಾಗಲೇ ಅರ್ಥ ಆಯಿತು, ಏನು ಮಾಡಿದ್ರೇ ದೂಷಣೆ ಮಾಡ್ತೀವಲ್ಲ ಪಾಸ್ಟ್ರೆ ಅಂತ. ಹೌದಲ್ಲ? ಇದ್ದೀರಾ ನೀವು? ಮಧ್ಯರಾತ್ರಿ ಎಲ್ಲರೂ ಗುಣಗುಡ್ತಾರೆ, ದೇವರೇ ಏನು ಮಾಡಿಬಿಟ್ಟೆ, ನೀನು ಸೇವೆ ಮಾಡೋಕ್ಕೆ ಬಂದು ಹಿಂಗ ಮಾಡೋದು, ದೆವ್ವ ಬಿಡಿಸಿದ್ದಕ್ಕೆ ಪ್ರತಿಫಲನ ಇದು ಬೈತ. ಆದರೆ ಪೌಲನು ಶೀಲನು ಹಂಗೇನು ಮಾತಾಡಲಿಲ್ಲ. ಅವರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. 2 ಸ್ತುತಿ ಪದಗಳನ್ನು ಒದೆ ತಿಂದಾಗ ಹಾಡು ಬರುತ್ತೆ ನಿಮಗೆ. ಅಯ್ಯೋ ಅಮ್ಮ, ಓ ಪೌಲನೇ, ಶೀಲ ಹೇಳ್ತಾನೆ ಪೌಲನೇ ಹೆಂಗಿದೆಯಪ್ಪ? ತಡ್ಕೊಳಕ್ಕಾಗ್ತಿಲ್ವೋ? ಆಗ್ತಾಯಿಲ್ಲ ಕಣೋ, ಏನು ಹೊಡೆದ ಕಣೋ, ಅವನು ಜಾಡ್ಸ್ ಒದ್ದ ಕಣೋ, ಪಕ್ಕೆಗೆ ಒದ್ದ ಕಣೋ, ಭಾಳ ನೋವಿದೆ ಕಣೋ ಅಂತ. ಆವಾಗ ಶೀಲನಿಗೆ ಪೌಲನ್ ಕೇಳ್ತಾನೆ, ನಿನಗೆ ಹೆಂಗಿದ್ಯೋ? ಅವ್ನು ಮುಸುಡಿ ನೋಡಿ ಗುದ್ದದ ಕಣೋ, ಎಲ್ಲ ನೋವ್ತಾ ಇದೆ, ದವಡೆ ಅಲ್ಲಾಡ್ಸೋಕ್ಕೆ ಆಗ್ತಿಲ್ಲ ಕಣೋ. ರೀ, ಇದೆಲ್ಲ ಭಾವನೆಯಲ್ಲ, ನೀವೇ ಯೋಚನೆ ಮಾಡಿ. ಹಿಂಗೆ ತಾನೇ ನಾರ್ಮಲಾಗಿ ಕೇಳೋದು. ಓಹ್, ನೀವು ಅನುಭವನೂ ಇಲ್ಲ, ಅನುಕರಣೆನೂ ಇಲ್ಲ ನಿಮಗೆ. ಸ್ತೋತ್ರ. ಇದೇ ತಾನೇ ಮಾತಾಡೋದು, ಫ್ಯಾಕ್ಟ್ ಅದೇ. ಆ ಟೈಮಲ್ಲಿ ಪ್ರಾರ್ಥನೆ ಬರೋದೇ ಇಲ್ಲ, ಕೋಪ ಬರ್ತಾ ಇರುತ್ತೆ. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಆರಾಧನೆ ಮಾಡಿ ಏನು ಪ್ರಯೋಜನ? ಸುವಾರ್ತೆ ಸಾರಿ ಏನು ಪ್ರಯೋಜನ? ದೇವ್ರು ಅಂತ ಓದ್ವಲ್ಲ, ಏನು ಪ್ರಯೋಜನ? ಇದೇನಾ ದೇವ್ರು ಕೊಟ್ಟಿದ್ದ? ಕೋಪ ಬರುತ್ತೆ. ನೀವು ಕುಂತಾಗಲೇ ನನಗೆ ಗೊತ್ತಾಯ್ತು ನಿಮ್ಗೆ ಇದೆಲ್ಲ ಬಂದಿದೆ ಅಂತ. ಈ ಪಾಸ್ಟ್ರಿಗೆ ಹೆಂಗೆ ಗೊತ್ತಾಯ್ತು ನನ್ನ ವಿಷಯ ಅಂತ? ಆಮೇಲೆ ಈ ಪ್ರಶ್ನೆಗಳು ಎಷ್ಟು ಸತಿ ಹಾಕಿದ್ದೀರಾ? ದೇವ್ರ ಮೇಲೆ ಎಷ್ಟು ಸತಿ ಕೋಪ ಮಾಡ್ಕೊಂಡಿದ್ದೀರಾ? ಎಷ್ಟು ಸತಿ ದೂರಿದ್ದೀರಾ? ನೀವೆಲ್ಲಾದರೂ ಚಡಿ ಎಟ್ಟು ತಿಂದ್ರ? ನಿಮ್ಮ ವಸ್ತ್ರ ಹರಿದ್ರ? ನಿಮ್ಗೆ ಅಣ್ಗಾಯಿ ನೀರ್ಗಾಯಿ ಮಾಡಿದಾರ?
ವಾಡ್ದು ಶೇಪ್ ಚೇಂಜ್ ಮಾಡಿದಾರ, ಕೋಳ ತೊಡಿಸಿದಾರ, ಬೇಡಿ ತೊಡಿಸಿದಾರ, ಸೆರೆಮನೆಗೆ ಹಾಕಿದ್ದಾರೆ. ಇದು ಏನು ಇಲ್ಲ ಅಂದಾಗಲೇ ಈ ಡೈಲಾಗ್ ಹೊಡಿತೀರ. ಇದ್ದಿದ್ರೆ ನೀವು ಬ್ರೇಕಿಂಗ್ ನ್ಯೂಸ್ ಮಾಡಿಬಿಟ್ಟಿರಿ. ಪೌಲನು ಸೀಲನು ತೊಂದರೆಗಳ ಮಧ್ಯದಲ್ಲೇ ಹಾದು ಹೋದಾಗಲು, ಅದಕ್ಕೆ ನಾನು ಹೇಳಿದೆ 138ನೇ ಕೀರ್ತನೆ 5ನೇ ವಾಕ್ಯ ಹೇಳುತ್ತೆ, ಅವರ ಹಾಡಿ ಅರಸುತ್ತಾರೆ. ಆಮೇಲೆ ಎಷ್ಟೇ ಪ್ರಾಬ್ಲಮ್ ಬರಲಿ, ಪ್ರೈಸ್ ಗಾಡ್. 2020 ನನ್ನ ಲೈಫ್ನಲ್ಲಿ ಮರೆಯೋಕ್ಕಾಗದೇ ಇರುವ ವರ್ಷ ಅದು. ಆ ವರ್ಷದಲ್ಲೇ ಕೋವಿಡ್ ತಾಂಡವಾಡ್ತಾ ಇತ್ತು. ನನ್ನ ತಂದೆ ನನ್ನನ್ನು ಬಿಟ್ಟು ಹೋದಂಥ ವರ್ಷ ಅದು. ಬಹಳ ದುಃಖಪಟ್ಟಂಥ ವರ್ಷ. ನಾನು ದೇವರ ಹತ್ರ ಕೇಳಿದ ಎಲ್ಲ ವಿಷಯಗಳಲ್ಲೂ ತದ್ವಿರುದ್ಧವಾಗಿ ನಡೆದಂಥ ಸಂದರ್ಭ ಎಲ್ಲ ಉಲ್ಟಾ ಹೊಡೀತು. ಒಂದ್ರ ಮೇಲೊಂದು ಏಟು ಪೆಟ್ಟು ಇದುವರೆಗೂ ಸಹಿಸ್ಕೊಂಡಿದ್ದಕ್ಕಿಂತ ಅಧಿಕವಾದಂಥದ್ದು. ಸೈತಾನ್ ಹೇಳಿದ್ರು, ಈಗ ಹಾಡು ಹೇಳು, ಈಗ ಸ್ತೋತ್ರ ಹೇಳು, ಈಗ ಪ್ರಾರ್ಥನೆ ಮಾಡು ಅಂತ. ನಿಮಗೆ ಗೊತ್ತಾ, ಮೇಲ್ಗಡೆ ನಮ್ಮ ಗೆಸ್ಟ್ ಹೌಸಲ್ಲಿ ನಾನು ಸಪ್ರೇಟಾಗಿ ವಾಸ ಮಾಡ್ತಿದ್ದೀನಿ. ಕ್ವಾರಂಟೈನ್ ಪೀರಿಯಡು. ಯಾರೂ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ವಿಶ್ವಾಸಿಗಳಿಲ್ಲ, ಯಾರೂ ಇಲ್ಲ, ಒಬ್ಬಂಟಿಗನಾಗಿ. ಆ ಸಮಯದಲ್ಲಿ ಅಪ್ಪನ ಬೇರ್ಪಡುವಿಕೆ, ಒಂದು ಕಡೆ ಕೋವಿಡು, ಎಲ್ಲ ಕಾರ್ಯಗಳಿಂದಲೂ ಮನನೊಂದಿರುವಾಗ ಸೈತಾನ್ ನನ್ನ ಹತ್ರ ಬರ್ತಿದ್ದ, ಹೇಳ್ತಿದ್ದ, ಎಲ್ಲೋಯ್ತು ನಿನ್ನ ಸ್ತೋತ್ರ, ಎಲ್ಲೋಯ್ತು ನಿನ್ನ ಪ್ರಾರ್ಥನೆ ಅಂತ. ನಾನು ಆವಾಗ ಆಡ್ತಾ ಒಬ್ಬನೇ ದೇವರ ಹತ್ರ ಸ್ತೋತ್ರ ಹೇಳ್ತಿದ್ದೆ. ನಾನು ಹೇಳ್ತಾ ಇದ್ದೆ, ಇದಲ್ಲ, ಇದಕ್ಕಿಂತ ತಾತನಂಥ ಘಟನೆಗಳು ನಡೆದ್ರು ನನ್ನ ದೇವರು ನಂಬಿಗಸ್ತನು. ಮೈ ಗಾಡ್ ಇಸ್ ಫೇತ್ಫುಲ್ ಗಾಡ್. ನಾನು ಹುಟ್ಟಿದಾಗಿಂದ ನನ್ನನ್ನು ಇಲ್ಲಿವರೆಗೂ ನಡೆಸಿ ನನ್ನ ದೇವರು ನಂಬಿಗಸ್ತನು. ಐ ವಾಸ್ ರಿಜಾಯ್ಸಿಂಗ್ ಅಂಡ್ ಪ್ರೇಯಿಂಗ್. ಆವಾಗಲೇ ದೇವರು ನನಗೆ ಒಂದು ಸಂದೇಶ ಕೊಟ್ಟನು, ಅಲೋನ್ ವಿತ್ ಗಾಡ್. ಒಬ್ಬಂಟಿಗನಾದನು, ದೇವರ ಸಂಗಡ ಒಬ್ಬಂಟಿಗನಾದನು. ಅಂದರೆ ನಾನು ದೇವರು, ಬೇರೆ ಯಾರೂ ಇಲ್ಲ. ಅಲೋನ್ ವಿತ್ ಗಾಡ್. ನಿಮಗೆ ಗೊತ್ತಾ, ನಾನು ಕೋವಿಡ್ ಮುಗಿಸ್ಕೊಂಡು ಸಭೆಗೆ ಬಂದಾಗ ಫಸ್ಟ್ ಮೆಸೇಜೇ ಅದಾಗಿತ್ತು, ಅಲೋನ್ ವಿತ್ ಗಾಡ್. ದೇವರ ಸಂಗಡ ಏಕಾಂತದಲ್ಲಿ ಆಡಿ ಸ್ತುತಿಸ್ದೆ, ಹಾರೈಸಿದೆ, ದೇವರನ್ನ ಹರಿಸ್ದೆ, ಹೊಗಳದೆ, ಪ್ರಶಂಸೆ ಪಡಿಸ್ದೆ. ನನ್ನ ದೇವರು ನಂಬಿಗಸ್ತನಂತೆ ಎದೆ ತಟ್ಟಿ ಹೇಳಿದೆ. ದೋಷದ ಮಾತು ಬರಲಿಲ್ಲ. ವೆನ್ ದ ಪ್ರಾಬ್ಲಮ್ ಕಮ್ಸ್, ದೋಷ ಮಾತುಗಳು ಬರುತ್ತೆ. ನೀವು ಯೋಬನ ಪುಸ್ತಕ 2:10 ವಾಕ್ಯ ನೋಡ್ರಿ. 2:10. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ, ಮೂರ್ಖಳು ಮಾತನಾಡಿದ ಹಾಗೆ ನೀನು ಮಾತಾಡ್ತೀಯಾ? ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಪಾಪದ ಮಾತುಗಳೊಂದು ಅವನ ತುಟಿಯಿಂದ ಹೊರಡಲಿಲ್ಲ. ಆಮೇಲೆ ವಿ ಮಸ್ಟ್ ಕೇರ್ಫುಲ್. ನಾವು ಯಾವಾಗ ನಮ್ಮ ಬಾಯಲ್ಲಿ ದೋಷದ ಮಾತಾಡ್ತೀವೋ ಆವಾಗಲೇ ದೇವರ ಸಂಗಡ ಇರೋ ಬಾಂಧವ್ಯಕ್ಕೆ ಧಕ್ಕೆ ಬರೋದು. ವಿ ಆರ್ ಅವೇ ಫ್ರಮ್ ಗಾಡ್ಸ್ ವೇ, ದೇವರ ಚಿತ್ತ. ಈಗ ಕೆಲವರು ದೇವರ ಚಿತ್ತ ನೆರವೇರಲಿ ಅಂತ ಪ್ರಾರ್ಥನೆ ಮಾಡೋಕ್ಕೂ ಭಯ ಬೀಳ್ತಾರೆ. ಮುಂಚೆ ಎಲ್ಲ ಏನು ಗೊತ್ತಾ, ದೇವರೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಅಂತ. ಈಗ ಅದನ್ನು ಪ್ರಾರ್ಥನೆ ಮಾಡಲ್ಲ. ಯಾಕೆ ಬೇಕಪ್ಪ ದೇವ್ರ ಚಿತ್ತ? ಕಾರಣ ಇವ್ರ ಚಿತ್ತ ಬೇರೆ ಇರುತ್ತೆ, ದೇವ್ರ ಚಿತ್ತ ಬೇರೆ ಇದೆ. ಇವ್ರ ಆಲೋಚನೆ ಬೇರೆ ಇರುತ್ತೆ, ದೇವ್ರ ಆಲೋಚನೆ ಬೇರೆ ಇದೆ. ಇವ್ರ ಮಾರ್ಗ ಬೇರೆ ಇರುತ್ತೆ, ದೇವ್ರ ಮಾರ್ಗ ಬೇರೆ ಇರುತ್ತೆ. ಅದಕ್ಕೆ ದೇವ್ರ ಚಿತ್ತ ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಲ್ಲ. ತುಂಬ ಜನ ಪ್ರಾರ್ಥನೆ ಮಾಡಲ್ಲ. ಲೆಟ್ ಯುವರ್ ವಿಲ್ ಬಿ ಡನ್, ನಿನ್ನ ಚಿತ್ತ ನೆರವೇರಲಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಯೌವನಸ್ಥರು, ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್, ಪ್ಲೀಸ್ ಲಿಸನ್ ಟು ಮೀ. ನಿಮ್ಮ ಜೀವನದ ಪಾರ್ಟ್ನರ್ ಯಾರಾಗಬೇಕು ಅನ್ನೋದು ನೀವಲ್ಲ ತೀರ್ಮಾನ ಮಾಡೋದು, ನಿಮ್ಮ ದೇವರು ತೀರ್ಮಾನ ಮಾಡಬೇಕು. ಒಂದೇ ಒಂದು ರಾಂಗ್ ಡಿಸಿಷನ್
ನಿಮ್ಮ ಡೆಸ್ಟಿನಿಯನ್ನು ನಾಶ ಮಾಡಿಬಿಡುತ್ತೆ, ಯುವರ್ ಫ್ಯೂಚರ್ನ ನಾಶ ಮಾಡಿಬಿಡುತ್ತೆ. ಆಮೇಲೆ ಉತ್ತಮವಾದಂಥ ಉದಾಹರಣೆ, ನೀವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯವನ್ನು ಓದಿದ್ರೆ ಅಬ್ರಾಮನು ತನ್ನ ಮನೆಯ ಹಿರಿಯ ಸೇವಕನಾದಂಥ ಎಲಿಯಾಸರನ್ನು ತನ್ನ ಮಗನಾದ ಈಸಾಕನಿಗೆ ಹೆಣ್ಣು ನೋಡೋದಕ್ಕೆ ಕಳಿಸ್ತಾನೆ. ಅವನೊಂದು ಮಾತು ಹೇಳ್ತಾನೆ, ಅನ್ಯ ದೇಶದಿಂದ ಬೇಡ, ನನ್ನ ಸ್ವಂತ ದೇಶದಿಂದ ಹೋಗಿ ನನ್ನ ಸಂಬಂಧಿಕರಲ್ಲಿ ಒಂದು ಹುಡುಗಿನ ತಗೊಂಬರ್ಬೇಕು. ಅವಳನ್ನು ತಗೊಂಬರೋದಕ್ಕೆ ಗುರುತುಗಳು, ಯಾವುದಾದ್ರೂ ಅನ್ಯ ದೇಶದವ್ರು ಬಂದ್ಬಿಟ್ಟು ದಿಢೀರಂತ ಬಾರಮ್ಮ ರೆಬೆಕ್ಕಾ ಬಾ ಐಸಕ್ಕೆ ನೀನು ಜೋಡಿ ಆಗು ಅಂತ ಹೇಳಿದ್ರೆ ಕಪ್ಪಾಳಕ್ಕೆ ಹೊಡಿತಾಳೆ. ಅಂದರೆ ಸತ್ಯ ನಾನು ಹೇಳ್ತಾ ಇದ್ದೀನಿ. ಎಸ್ಟರ್ಡೇ ನೈಟ್ ಐ ವಾಸ್ ಥಿಂಕಿಂಗ್ ಅಬೌಟ್ ದಿಸ್. ಮದುವೆ ವಿಷಯ ಬಂದಾಗ ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಾ? ತಂದೆ ತಾಯಿ ಏನು ಮಾಡ್ತಾರೆ, ಯಪ್ಪ ಹೆಂಗಾದರೂ ಮಗಳ ಮದುವೆ ಆಗ್ಬಿಟ್ರೆ ಸಾಕು, ಆ CSIಯೋ ಮೆಥಡಿಸ್ಟೋ ಕ್ಯಾಥಲಿಕ್ಕೋ ಕುಡುಕಾನೋ ಪಡ್ಕಾನೋ ಕುಂಟನೋ ಕೂಡನೋ ಮದುವೆ ಮಾಡಿ ನಮ್ಮ ಕಾಟ ತೀರ್ಕೊಂಬಿಟ್ರೆ ಸಾಕು ಅಂತ ಪಾಸ್ಟ್ರ್ ಹತ್ರ ಬರೋದು. ಪಾಸ್ಟ್ರ್ ಹೇಳ್ತಾರೆ, ಸಿಸ್ಟರ್ ಬೆಳಕಿಗೂ ಕತ್ತಲಿಗೂ ಒಡನಾಟ ಏನು? ನಂಬಿಕೆ ಉಳ್ಳವ್ರಿಗೂ ಅಪನಂಬಿಕೆ ಉಳ್ಳವ್ರಿಗೂ ಒಡನಾಟ ಏನು? ಇದು ಸರಿ ಆಗಲ್ಲ, ಬೇಡ ಅಂದರೆ ಹೌದಾ ಪಾಸ್ಟ್ರೇ ಸರಿ ಅಂತ ಹೋಗ್ತಾರೆ. ಆಮೇಲೆ ಚರ್ಚ್ ಕಡೆ ತಲೆ ಹಾಕಿ ಮಲಗಲ್ಲ, ಬೇರೆ ಪಾಸ್ಟ್ರ್ ಹತ್ರ ಹೋಗ್ತಾರೆ. ಪಾಸ್ಟ್ರೇ ನಮ್ಮ ಹುಡುಗಿಗೆ ಒಂದು ಆಲೋಚನೆ ಹೇಳಿ, ಒಳ್ಳೆಯ ಸಂಬಂಧ. ಇವರು ಆಲ್ರೆಡಿ ತೀರ್ಮಾನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಹುಡುಗನ್ನ. ಅವನ ರಕ್ಷಣೆ ಹೊಂದಿರಲ್ಲ, ಮದುವೆ ಮಾಡಿಸು ಅಂತ ಕಡೆಗೆ ಮಾಡಿಸೋದು. 3 ತಿಂಗಳಾದಮೇಲೆ ಮತ್ತೆ ವಾಪಸ್ ನಮಗೆ ಬರ್ತಾರೆ, ಪಾಸ್ಟ್ರೆ ನಿಮ್ಮ ಮಾತು ಅವತ್ತೇ ಕೇಳಬೇಕಾಯ್ತು, ಕೇಳಲಿಲ್ಲ, ಹಿಂಗೆಲ್ಲ ಆಗೋಯ್ತು ಪಾಸ್ಟ್ರೆ, ಈಗ ಅವ್ನು ಬಿಟ್ಟು ಹೋಗ್ಬಿಟ್ಟ ಪಾಸ್ಟ್ರೆ, ಪ್ರಾರ್ಥನೆ ಮಾಡ್ಕೊಳ್ಳಿ ಪಾಸ್ಟ್ರೆ, ಅವಳ ಭವಿಷ್ಯ ಹಿಂಗಾಗೋಯ್ತು ಅಂತ. ಯಾರು ದಬ್ಬಿದ್ದು? ನೀನೇ ದಬ್ಬಿದ್ದು. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಎಲಿಯಾಸನಿಗೆ ದೇರ್ ಈಸ್ ಲಾಟ್ ಆಫ್ ಥಿಂಗ್ಸ್, ನನಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೋಡ್ರಿ, 24ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತದೆ, ಅವನು ಬಹು ಧನವಂತನಾಗಿದ್ದನು. 2ನೇ ವಾಕ್ಯದಿಂದ ಆರಂಭ ಮಾಡ್ರಿ. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರೀ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು, ಒಂದು ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗಡೆ ಕೈಯಿಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಈ ಪ್ರಮಾಣ ಮೊದಲು ಮಾಡಿದ್ದು ಮೆಲ್ಕಿಸೇದಕನು ಫಸ್ಟ್ ಮಾಡ್ತಾನೆ. ಈಗ ಒಡಂಬಡಿಕೆ ಕವೆನೆಂಟ್ ಮಾಡ್ತಾ ಇದ್ದಾರೆ. ಎಲಿಯಾಸರನು ನಂಬಿಗಸ್ತನಾದ ಸೇವಕನು, ಅಬ್ರಾಮನ ದಾಸನು, ಅವನ ಜೊತೆಯಲ್ಲಿ ಹೇಳಿ ಕಳಿಸ್ತಾ ಇದ್ದಾನೆ. 5 ಮತ್ತು 6ನೇ ವಾಕ್ಯ. ಅದಕ್ಕೆ ಆ ಸೇವಕನು, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರೋದಿಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಓದಿತು. ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನ ತಿರುಗಿ ಕರಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು. ನೋಡಿದ್ರೆ ಆಲ್ಟರ್ನೇಟಿವ್ ನಮ್ಮಲ್ಲಿ ಬರೋಂಥ ಪ್ರಾಬ್ಲಮ್ ಏನು ಗೊತ್ತಾ? ಒಂದು ಸಾರಿ ದೇವರ ಚಿತ್ತ, ದೇವರ ಮಾರ್ಗ ಏನು ಅಂತ ನಾವು ಕಂಡುಕೊಳ್ಬೇಕು. ಅದಕ್ಕೆ ಆಲ್ಟರ್ನೇಟಿವ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ವಿ ಆರ್ ಮೇಕಿಂಗ್ ಎ ಕವನೆಂಟ್ ವಿತ್ ಗಾಡ್, ದೇವರ ಸಂಗಡ ಒಂದು ಒಡಂಬಡಿಕೆ ಮಾಡಿದ್ರೆ ಆಲ್ಟರ್ನೇಟಿವ್. ನಾವು ಸೋ ಮೆನಿ ಟೈಮ್ಸ್ ವಿ ಡೂ ಕಾಂಪ್ರಮೈಸ್. ನಾವು ಕಾಂಪ್ರಮೈಸ್ ಮಾಡ್ಕೊಂಬಿಡ್ತೀವಿ, ಹೊಂದಾಣಿಕೆ ಮಾಡ್ಕೊಂಬಿಡ್ತೀವಿ. ಓಲಿ ಬಿಡು, ಆ ಹುಡುಗಿ ಇತ್ ಕಡೆ ಬರಲಿಲ್ಲ, ನಮ್ಮ ಹುಡುಗನೇ ಹತ್ತು ಕಡೆ ಕಳಿಸ್ಬಿಡೋಣ ಅಂತ. ಅದೆಲ್ಲ ಪ್ರಮಾಣ. ಇವನಿಗಿರೋ ವಾಗ್ದಾನ ಏನು ಗೊತ್ತಾ? ನಿನ್ನ ಸಂತತಿ ಆಶೀರ್ವದಿಸಲ್ಪಡುತ್ತಾನೆ. ಸಿ, ಶಾರ್ಟ್ ರೂಟ್, ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಆಗೋದು, ಇದೆಲ್ಲ ದೇವರ ಮಾರ್ಗದಿಂದ ನೀವು ತಪ್ಪಿ ಹೋಗೋದು. ನೋಡ್ರಿ, ಆಲ್ಟರ್ನೇಟ್ ಏನಪ್ಪ? ಈಗ ಹುಡುಗಿ ಬರಲ್ಲ ಅಂದ್ಲು, ಸ್ವದೇಶದಲ್ಲೇ ಇರ್ತೀನಿ ನಾನು, ನಿಮ್ಮ ದೇಶಕ್ಕೆ ಬರಲ್ಲ ಅಂದರೆ ಹುಡುಗನ ಕರ್ಕೊಂಡು ಹೋಗ್ಬಿಡೋಣ. ಅದಕ್ಕೆ ಅಬ್ರಾಹ್ಮನು ಹೇಳೋದು ಉತ್ತರ ನಂಗೆ ಭಾಳ ಇಷ್ಟ. ನೋಡ್ರಿ, ಅಬ್ರಹಾಮನು ಅವನಿಗೆ ಎಂದಿಗೂ ಬೇಡ. ನೆವರ್ ಕಾಂಪ್ರಮೈಸ್, ನೆವರ್ ಕಾಂಪ್ರಮೈಸ್, ನೋ ಆಲ್ಟರ್ನೇಟಿವ್.
ಒನ್ಸ್ ಗಾಡ್ ಸೆಡ್ ಇಟ್, ಗಾಡ್ ವಿಲ್ ಡೂ ಇಟ್. ಅದು ಎಷ್ಟು ವರ್ಷ ಆಗಲಿ, ಎಷ್ಟೇ ಕಾಲ ಆಗಲಿ, ನಿಯಮ ಏನೇ ಆಗಲಿ, ಪರಿಸ್ಥಿತಿ ಏನೇ ಆಗಲಿ, ದೇವರು ಹೇಳಿದ್ದು ದೇವರು ನೆರವೇರಿಸೋವರೆಗೂ ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಾವೇನು ಮಾಡ್ತೀವಿ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ, ಏನೋ ಹೋಗ್ಲಿ ಬಿಡು, ನಾವೇನೋ ಮಾಡಿಬಿಡು ಮಾಡಿಬಿಡೋದು. ಹಾಂ, ಮೋಸ್ಟ್ ಆಫ್ ದ ಪೀಪಲ್ ದೇ ಡೂ ದಿಸ್. ಪರಿಸ್ಥಿತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ನಾನು ಪಾಸ್ಟರ್ಗಳಿಗೆಲ್ಲ ಹೇಳ್ತಿದ್ದೀನಿ, ಪಾಸ್ಟರ್ಗಳು ನೀವುಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಡೋಂಟ್ ಎವರ್ ಕಾಂಪ್ರಮೈಸ್. ನಮಗೆ ನಿಷ್ಠೂರ ಆದರೂ ಪರವಾಗಿಲ್ಲ, ನಮಗೆ ನಷ್ಟ ಆದರೂ ಪರವಾಗಿಲ್ಲ, ಡೋಂಟ್ ಕಾಂಪ್ರಮೈಸ್. ಇದು ನಮ್ಮ ನಿಯಮ, ಇದು ದೇವರು ಹೇಳಿರೋದು, ಇದು ಅದನ್ನೇ ನಾನು ಪಾಲಿಸ್ಕೊಂಡು ಈ ಸಭೆ ಕಟ್ಕೊಂಡ್ಬಂದಿದ್ದು. ಆಮೇಲೆ ಅದೇನು ನೀವು ನಿಮ್ಮ ಸಭೆಯಲ್ಲೇನು ಮದುವೆಗೆ ತಾಲಿ ಕಟ್ಟೋದಿಲ್ವಾ, ಹೂನಾರ ಹಾಕಲ್ವಾ? ಅವ್ರ ಸಭೆಯಲ್ಲಿ ಮಾಡ್ತಾರೆ, ಅವ್ರದ್ದು ಪೆಂಟಕೋಸ್ ಸಭೆ ಅಲ್ವಾ, ನೀವೇನು ಸ್ಪೆಷಲಾ? ಅವ್ರೇನು ಸರ್, ಅಲ್ಲಿಗೆ ಹೋಗ್ಬಿಡ್ರಿ, ನೀವು ಇಲ್ಲಿಗೆ ಬರಲೇಬೇಡ್ರಿ. ಇಲ್ಲಿ ನಿಯಮಕ್ಕೆ ಇಲ್ಲಿ. ಆಮೇ ಆಮೇ ಆಮೇ. ಈ ಸಭೆಯ ನಿಯಮ, ಈ ಸಭೆಗೆ ನೀನು ಬರೋದಾದರೆ ಈ ಸಭೆಯ ನಿಯಮಕ್ಕೆ ನೀನು ಬದ್ಧರಾಗಿರ್ಬೇಕು. ಸರಿನಾ ತಪ್ಪ? ಕರೆಕ್ಟಾ? ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟು ಪಾಸ್ಟರ್ಗಳು ಏನು ಮಾಡಿಬಿಡ್ತೀವಿ ಅಂದರೆ, ಅಯ್ಯೋ ಈ ವಿಶ್ವಾಸಿ ಪಾಪ ಅವ್ರು ತುಂಬ ಬೇಡ್ಕೋತಾರೆ, ತುಂಬ ಅವ್ರ ಕಷ್ಟ ನೋಡೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು, ಹೆಂಗಾದರೂ ಪಾಸ್ಟ್ರಿಗೆ ಅಡ್ಜಸ್ಟ್ ಮಾಡಿಸ್ಬಿಡೋಣ ಅಂತ. ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂದರೆ, ಪಾಸ್ಟ್ರೇ ಅವರು ಮದುವೆ ಮಾಡ್ಕೊಳತ್ತೆ, ನೀವು ಎಂಗೇಜ್ಮೆಂಟ್ ಮಾಡಿ ಅವ್ರ ಮದುವೆ ಅಲ್ಲೇ ಮಾಡ್ಕೋತಾರೆ. ಯಾಕೆ? ಇಲ್ಲಿ ಮಾಡಿದ್ರೆ ನಿಯಮ, ಅಲ್ಲಿ ಮಾಡಿದ್ರೆ ಯಾವ ನಿಯಮನೂ ಇಲ್ಲ. ನಾನೇನು ದಡ್ಡ ಅಲ್ಲ, ನನಗೆ ಗೊತ್ತಿದ್ದೆ, ನಾನು ಓಕೆ ಗೋ ಹೆಡ್ ಅಂದ್ಬಿಡ್ತೀನಿ. ಯಾಕೆ? ನೀನು ಮಾರ್ಗ ತಪ್ಪಿ ಹೋಗ್ತಾ ಇದೆಯಾ, ಆಮೇಲೆ ನೀನೇ ಅನುಭವಿಸ್ಕೊತೀಯ, ನೀನು ಹೋಗು ಅಂತ. ಗಮನಿಸ್ರಿ, ಕಾಂಪ್ರಮೈಸ್ ಮಾಡ್ತೀವಿ ಮದುವೆ ವಿಷಯದಲ್ಲಿ. ಈಗ ಕಾಂಪ್ರಮೈಸ್ ಮಾಡೋದಕ್ಕೆ ಇವನು ಕೇಳ್ತಾನೆ, ಒಂದು ಪಕ್ಷ ಆಲ್ಟರ್ನೇಟಿವ್ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ನನಗೆ ಭಾಳ ಇಷ್ಟ ಅಂದರೆ 7ನೇ ವಾಕ್ಯ ನೋಡ್ರಿ. ಅಬ್ರಾಮನ್ ಏನು ಹೇಳ್ತಾನೆ? ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು. He was holding on his promise. He never compromised. ಅಬ್ರಾಮನು ಒಂದು ಕಾಲದಲ್ಲೂ ಅವನು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಸ್ಟಿಕ್ ಆನ್ ಟು ದ ಪ್ರಾಮಿಸ್. ಅವನು ಆ ಒಡಂಬಡಿಕೆಯನ್ನೇ ಹಿಡ್ಕೊಂಡ. ಅವನು ನನ್ನ ತಂದೆ ಮನೆಯಿಂದ ಇಲ್ಲಿವರೆಗೂ ನನ್ನನ್ನು ಕಾಪಾಡಿಕೊಂಡು ವಾಗ್ದಾನ ಮಾಡಿ ದೇವರು ಮಾಡಿರೋ ಎಲ್ಲ ವಾಗ್ದಾನಗಳನ್ನು ನೆರವೇರಿಸ್ಕೊಂಡು ಬಂದಿದ್ದಾನೆ. ಓದಿ ಓದಿ ಓದಿ. ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ನೋಡ್ದ, ನೀನು ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಂದಾಣಿಕೆ ಮಾಡ್ಕೊಬೇಡ, ನೀನು ಅಡ್ಜಸ್ಟ್ಮೆಂಟ್ಗೆ ಹೋಗಬೇಡ. ಯು ಸ್ಟಿಕ್ ಆನ್ ಟು ದಿ ಪ್ರಾಮಿಸ್ ಆಫ್ ಗಾಡ್. ದೇವರ ಮಾರ್ಗದಲ್ಲಿ ನೀನು ನಿಂತ್ಕೋ. ನಿನಗೆ ಅಸಾಧ್ಯ ಆಗಿರ್ಬೋದು, ಇಂಪಾಸಿಬಲ್ ಆಗಿರ್ಬೋದು, ಸಿಚುವೇಶನ್ ಮೇ ಬಿ ನಿನಗೆ ಅಗೇನ್ಸ್ಟ್ ಆಗಿರ್ಬೋದು, ಪರಿಸ್ಥಿತಿ ನಿನಗೆ ವಿರೋಧವಾಗಿರ್ಬೋದು. ಸ್ಟಿಲ್ ಮೈ ಗಾಡ್ ಕ್ಯಾನ್ ವರ್ಕ್ ಆನ್ ಯು. ನನ್ನ ದೇವರು ತನ್ನ ದೂತರನ್ನು ಕಳಿಸಿ ಮಾಡಬೇಕಾದ ಕೆಲಸ ದೇವರು ಮಾಡಿಸ್ತಾನೆ. ಕಾರಣ ಅವನ ಪ್ರಾಮಿಸ್ ನನ್ನ ಮೇಲೆ ಇರೋದ್ರಿಂದ. Be strong, pastors. Always I am telling you. ನನ್ನ ಸೇವೆಗೆ ಬಂದ ಕಾಲದಿಂದ ಐ ವಾಸ್ ವೆರಿ ಸ್ಟ್ರಾಂಗ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ನೋ ಅಂದರೆ ನೋ, ಮುಟ್ಟಬೇಡ ಅಂದರೆ ಮುಟ್ಟಲ್ಲ, ಹೋಗಲ್ಲ ಹೋಗಲ್ಲ. ಅಬ್ರಾಮನು ನಂಬಿಕೆಯ ವೀರನು, ನಂಬಿಕೆಯ ಮೂಲ ಪಿತೃ. ಅವನ ದೇವರು ಹೇಳಿದ ವಾಗ್ದಾನವನ್ನು ದೃಢವಾಗಿಡ್ಕೊಂಡ. ದೇವರ ಮಾರ್ಗ ಬಿಡಲಿಲ್ಲ. ಇವತ್ತು ನೀನು ನಾನು ದೇವರ ಮಾರ್ಗ ಬಿಟ್ಟು ಹೋಗಬಾರ್ದು. ಅರ್ಥ ಆಗ್ತಿದೆಯಾ? ಮುಂದಕ್ಕೆ ಓದಿ.
ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವಿ. ನೋಡಿದ್ರಾ, ಒಂದು ಪಕ್ಷ ನಾನು ಒಡಂಬಡಿಕೆ ಮಾಡ್ಕೊತ, ಈಗ ಎಲಿಯಾಸರ ಸಂಗಡ ಅಬ್ರಾಮನ ಒಡಂಬಡಿಕೆ ಮಾಡ್ಕೊತ, ಒಂದು ಪಕ್ಷ ಅವಳು ಬರಲಿಲ್ಲಪ್ಪ, ನೋ ಪ್ರಾಬ್ಲಮ್, ಒಡಂಬಡಿಕೆ ನೀನು ಮುರಿದೆ ಅಂತ ನಾನು ಹೇಳಲ್ಲ. ಆದರೆ ನನ್ನ ದೇವರು ದೂತನನ್ನು ಕಳಿಸಿ ಅಲ್ಲಿ ಅವಳನ್ನ ಒಪ್ಪಿಸಿ ನನ್ನ ಮಗನಿಗೆ ಯೋಗ್ಯವಾದ ಹೆಣ್ಣನ್ನು ತರ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ. ರೆಬೆಕನ ನೋಡಿಲ್ಲ. ನೋಡ್ರಿ, ದೇವ್ರ ಪ್ಲಾನು, ದೇವ್ರ ವೆನ್ ಗಾಡ್ ಗಿವ್ಸ್ ಎ ಪ್ರಾಮಿಸ್, ಅವನ ಅದರ ಪ್ರೊವಿಷನ್ ಓಪನ್ ಮಾಡಿರ್ತಾನೆ. Young people, you must listen very carefully. One wrong decision in the way you choose who should be a partner can destroy everything in your life. One wrong decision, ಒಂದು ತಪ್ಪಾದ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಾಶ ಮಾಡಿಬಿಡುತ್ತೆ. That's the reason we always tell, don't ever compromise. Delay means not denying. ಲೇಟ್ ಆದರೂ ದೇವರ ಪ್ರಮಾಣದಲ್ಲಿ ನಿಂತ್ಕೊಳ್ರಿ. ಡೋಂಟ್ ಗೋ ಅವೇ ಫ್ರಮ್ ಗಾಡ್ಸ್ ವೇ. ವೇಟ್ ಫಾರ್ ಗಾಡ್ಸ್ ಪರ್ಪಸ್ ಟು ಫುಲ್ಫಿಲ್. ತಡ ಆದರೂ ಪರವಾಗಿಲ್ಲ. ಈಗ ನೋಡ್ರಿ, ರೆಬೆಕ್ಕಾ ಅಬ್ರಾಮ್, ದಿಸ್ ಇಸ್ ಬ್ಯೂಟಿಫುಲ್, ಲಿಸನ್ ಟು ಮೀ, ಇದು ಭಾಳ ನಿಮಗೆ ಕಲಿಬೇಕಾದದ್ದು. ರೆಬೆಕ್ಕಾ ಎಲ್ಲಿದ್ದಾಳೆ ಏನು ಅಂತ ಏನು ಗೊತ್ತಿಲ್ಲ. ಈ ಕಡೆ ಅನ್ಯ ದೇಶದಲ್ಲಿ ಇವರಿಬ್ಬರು ಮಾತಾಡ್ತಾ ಇರೋದು, ಸಂಭಾಷಣೆ ಮಾಡ್ತಾ ಇರೋದು. ಇನ್ನು ಪಿಕ್ಚರ್ ಸೀನೇ ಸ್ಟಾರ್ಟೇ ಆಗಿಲ್ಲ, ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಕ್ಯಾರೆಕ್ಟರ್ ಮಾತಾಡ್ತಾ ಇದ್ದಾರೆ ಈಗ ಅಷ್ಟೇ. ಆಮೇಲೆ ಚಿತ್ರಕಥೆ ಆರಂಭ ಆಗಿಲ್ಲ, ಇವರು ಮಾತಾಡ್ಕೊಂಡು ಹೋಗಬೇಕು. ಅಬ್ರಾಮನೊಂದು ಮಾತು ಹೇಳ್ತಾನೆ, ದೂತರು ಹಿಡಿದು, ಹಂಗೆ ತಾನೆ ಪಾಸ್ಟ್ರೆ ಓದಿ, ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಆಮೇಲೆ ಹೆಣ್ಣನ್ನು ತೆಗೆದುಕೊಳ್ಳ, ನನ್ನ ಯೋಗ್ಯವಾದದ್ದು ದೇವರು ಕೊಡತಕ್ಕಂಥದ್ದು ನೀನು ಚಿಂತೆ ಮಾಡಿದ ಪ್ರಕಾರ ಅಲ್ಲ. ದೇವರು ಬ್ಲೆಸ್ ಮಾಡಿ ಅಲ್ಲಿ ದೂತರನ್ನ ಇಳಿಸ್ತಾನೆ. ಎಷ್ಟು ಜನ ನಂಬ್ತೀರ? ನನ್ನ ವಿಷಯದಲ್ಲಿ ದೇವರು ಪ್ರಾಮಿಸ್ ಮಾಡಿದರೆ, ದೇವರ ಟೈಮ್ ಆದಾಗ ನಮಗೆ ಅಸಾಧ್ಯವಾದದ್ದನ್ನು ದೇವದೂತರು ಇಳಿದು ಮಾಡ್ತಾರೆ. ಐ ಬಿಲೀವ್, ನಾನು ಅದನ್ನು ನಂಬ್ತೀನಿ. ಆಮೇಲೆ ಈಗ ಎಲಿಯಾಸರನು ಹೊರಟ ಸೋತ್ರ ಹೋಗಿದ್ದೆ. ಇವನೇನು ಹಾಕ್ಕೊಂಡು ಹೋದ, ಇವನೇನು ಹೇಳ್ಬಿಟ್ಟು ಹೋದ, ನಾನು ಹೋಗೋ ಜಾಗದಲ್ಲಿ ನಾನು ಬಾವಿಯಲ್ಲಿ ನೀರು ಕೇಳ್ತೀನಿ, ಸೇದಕ್ಕೆ ಯಾರಾದರೂ ಬರಬೇಕಲ್ಲಿ. ಇವನು ಕರೆಕ್ಟ್ ಪಿಕ್ಚರ್ ನೋಡ್ಕೊಂಡು ಹೋದ. ಅವನು ಎಲ್ಲಿ ಹುಡುಗಿರು ಜಾಸ್ತಿ ಇರ್ತಾರೆ, ನೀರು ಸೇದಕ್ಕೆ ಬಂದಿರ್ತಾರೆ, ಅಲ್ಲೇ ಹುಡ್ಕೊಂಡು ಹೋದ. ಹೋಗುವಾಗ ಏನಂತ ಹೇಳ್ದ, ಓದಿ ಪಾಸ್ಟ್ರೆ. ನನ್ನ ದಣಿಯಾದ ಅಬ್ರಾಮನ ದೇವರಾಗಿರುವ ಯೆಹೋವನೇ, ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಗೋ, ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನ ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ, ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ ನನ್ನ ದಣಿಯ ಮೇಲೆ ನಿನ್ನ ದಯವದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಅಂದನು. ಇದು ದೇವರ ಹತ್ರ ಇವನು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು. ಆಮೇಲೆ ಥಿಂಗ್ಸ್ ಹೆಂಗೆ ದೇವರು ಜೋಡಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಒಂದು ಪ್ರಾಮಿಸ್ ಇದೆ, ವಾಗ್ದಾನ ಇದೆ. ಈ ವಾಗ್ದಾನ ನೆರವೇರಿಸೋದಕ್ಕೆ ಆ ಟೈಮಲ್ಲಿ ದೇವರು ಏನೇನು ಕಾರ್ಯ ಮಾಡ್ತಾನೆ ಅಂತ. ಈಗ ಎಲಿಯಾಸನು
ಆ ನೀರಿನ ಬಾವಿ ಹತ್ರ ಹೋಗ್ತಾನೆ, ಕಾಯ್ತಾ ಇದ್ದಾನೆ. ಸುಮಾರು ಹುಡುಗಿರು ಬಂದರು. ಅದರಲ್ಲಿ ಒಂದು ಹುಡುಗಿ ಹತ್ರ ಕೇಳ್ತಾನೆ, ಸ್ತೋತ್ರ, ಏನಮ್ಮ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡ್ತೀಯಾ ಅಂತ. ಆಗ ಇವನು ಫಸ್ಟೇ ಹೇಳಿರ್ತಾನೆ, ನನಗೆ ನೀರು ಕುಡಿಯೋದು ಮಾತ್ರ ಅಲ್ಲ, ನೀನು ಒಂಟೆಗೂ ಕುಡಿಸ್ತೀನಿ ಅಂತ ಯಾರು ಹೇಳ್ತಾರೋ ಅವಳೇ ಸೈನ್, ಗುರುತು. ನೋಡ್ರಿ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಗಮನಿಸ್ರಿ, ಇವನ್ನ ಪ್ಲ್ಯಾನ್ ಏನೂ ಇಲ್ಲ, ದೇವ್ರ ಹತ್ರ ಹೇಳ್ದ. ಈಗ ಬಂದ್ಲು ರೆಬೇಕ ಬಂದ್ಲು. ದೂತನ ಹೆಂಗೆ ಅಡ್ಜಸ್ಟ್ ಮಾಡಿ ಕರ್ಕೊಂಬರ್ತಾನೆ ನೋಡ್ರಿ. ನೀರು ಕೇಳ್ತಾನೆ. ಯಾರು ಕೇಳ್ತಾ ಇರೋದು? ಎಲಿಯಾಸರನು. ಈಗ ರೆಬೇಕ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ಓದಿ. ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನ ಕುಡಿಯುವುದಕ್ಕೆ ಕೊಡು ಎಂದು ಕೇಳಿಕೊಳ್ಳಲು, ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನ ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ. ಯಾರಾದರೂ ಬುದ್ಧಿ ಇರೋರು ಒಂಟೆಗೆ ನೀರು ಕುಡಿಸಕ್ಕಾಗುತ್ತಾ? ಒಂಟೆ ನಿಮ್ಗೆ ಗೊತ್ತಾ? ಅದು ಗೊತ್ತಾ? ಒಂಟೆ ನೀರು ಕುಡಿದು ಫುಲ್ಲು ಶೇಖರಣೆ ಮಾಡ್ಕೊಳುತ್ತೆ, ತನ್ನ ದೇಹದಲ್ಲಿ ಶೇಖರಣೆ ಮಾಡ್ಕೊಳುತ್ತೆ. ಏನು ಗೊತ್ತಾ? ಮರುಭೂಮಿಯಲ್ಲಿ ಯಾತ್ರೆ ಮಾಡಬೇಕೆ ಒಂಟೆ, ಅದಕ್ಕೆ ಒಂಟೆನ ಮರುಭೂಮಿಯಲ್ಲಿ ಉಪಯೋಗಿಸೋದು. ಆಮೇಲೆ ಇದು ಸಾಧಾರಣವಾಗಿ ಯಾರಾದರೂ ಒಂದು ಸಿಸ್ಟರ್ ಬನ್ನಿರಿ, ಯಾರಾದರೂ ಯವನಸ್ಥರು ಒಬ್ಬರು ಬೋರ್ಡ್ ಬನ್ನಿರಿ, ಇಲ್ಲಿ ಡೆಮಾನ್ಸ್ಟ್ರೇಷನ್. ಅಯ್ಯೋ, ಬಾ, ನಿಂದೆ ಮದುವೆ ಬೇಗ ಆಗುತ್ತೆ ಬಾಯ್ಲಿ ಅಲ್ವಾ? ಡೆಮಾನ್ಸ್ಟ್ರೇಷನ್. ಸಾಧಾರಣವಾಗಿ ಯಾರಾದರೂ ಈಗ ಒಬ್ಬರು ಬಂದು ನೀರು ಕೇಳಿದ್ರು, ಪಾಸ್ಟ್ರು ನಟೇಶ್ ಬಂದು ನೀರು ಕೇಳಿ ಕುಡಿಯೋಕ್ಕೆ ನೀರು ಕೊಟ್ಟು ನೀವು ಒಂಟೆಗೂ ಕುಡಿಸ್ತೀನಿ ಅಂತ ಹೇಳ್ತೀಯಾ? ನೀನು ರೀಲ್ ಬಿಡ್ತೀಯ. ನಿನಗೇನು ಬೇಕೋ ನೀರು ಕೊಡ್ತೀನಿ, ಒಂಟೆಗೆ ಯಾರಾದ್ರೂ ನೀರು ಕೊಡಿಸ್ತೀನಿ ಅಂತಾರ? ನಿನಗೇನು ಮೈ ಕೈ ಎಲ್ಲ ಗಟ್ಟಿಯಾಗಿದೆಯಲ್ಲ, ಬೇಕಾ ಸೇದ್ಕೋಣಲ್ವಾ? ನೀನು ಸರಿ ಇಲ್ಲ, ಹೋಗು. ಇವಳಿಗೆ ವಾಕ್ಯ ಗೊತ್ತಿದೆ, ಅದನ್ನು ಮುಂಚೆ ಈ ಪಾತ್ರ ಗೊತ್ತಿದ್ರೆ, ಸ್ಟೋರಿ ಗೊತ್ತಿದ್ರೆ ಮುಂದಕ್ಕೇನು ಹೇಳೋದು ನಾವು? ಸ್ತೋತ್ರ. ನಾರ್ಮಲಿ ವಾಟ್ ವಿ ಸೇ, ನೋ, ನಿನಗೇನಯ್ಯ ದಾಡಿ ಚೆನ್ನಾಗಿದೆಯಲ್ಲ, ಕೈ ಕಾಲು ಗಟ್ಟಿಮುಟ್ಟಿಯಾಗಿದೆ, ಬೇಕಾದ್ರೆ ಸೇದು ಹಾಕ್ಕೊಂಡು ನಿನಗೆ ನೀರು ಕುಡಿಯೋಕ್ಕೆ ಬೇಕಾಗಿ ಕೊಡ್ತೀನಿ. ಅದು ಮಾನವೀಯತೆಯ ದೃಷ್ಟಿಯಿಂದ ಕರೆಕ್ಟಾ? ಈಗ ಯಾರು ಸುಳ್ಳು? ಅವಳು ಸುಳ್ಳು ಅಂತ ಯಾರೂ ಮಾಡಲ್ಲ. ಆದರೆ ಇವಳು ಬಾಯಿಂದ ಅದೇ ಮಾತು, ಏನು ಗುರುತಿಟ್ಟಿದ್ದನೋ ಅದೇ ಮಾತು ಹೊರಡಿಸತಕ್ಕಂತೆ ದೂತನಲ್ಲಿ ಹೇಳಿದನು. ಇವತ್ತು ಕೆಲವರು ದೇವರ ಮಾರ್ಗದಲ್ಲಿ ನಿಂತ್ಕೊಳ್ರಿ, ನಿಮಗೋಸ್ಕರ ದೇವ ದೂತನು ಇಳಿದು ಬರ್ತಾನೆ. ದೇವದ ಏಂಜಲಿಕ್ ಮಿನಿಸ್ಟ್ರಿ ವಿಲ್ ಹ್ಯಾಪನ್. ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವನದಲ್ಲಿ ನಿಮಗೆ ಅಸಾಧ್ಯವಾದ ಕಾರ್ಯಗಳು, ನಿಮಗೆ ಮಾರ್ಗ ಇಲ್ಲ ಅಂದಾಗ, ನೀವು ಮುಂದೆ ಏನು ಮಾಡಬೇಕು ಗೊತ್ತಿಲ್ಲದೆ ಇರುವಾಗ, ನಿಮಗೋಸ್ಕರ ಅಸಾಧಾರಣವಾದ ಬಾಗಿಲನ್ನು ತೆರೆಯೋದಕ್ಕೆ, ಅಸಾಧಾರಣವಾದ ಮಾರ್ಗವನ್ನು ತೆರೆಯೋದಕ್ಕೆ ಪರಲೋಕದ ದೇವರು ತನ್ನ ದೂತನನ್ನು ಇಳಿಸ್ತಾನೆ. ಆಮೇಲೆ ಈ ದೂತ ಫಸ್ಟ್ ಎಲ್ಲಿ ಗೊತ್ತಾ ಕಾಣೋದು? ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಒಬೀಡಿಯನ್ಸ್ ಆ್ಯಂಡ್ ಡಿಸೊಬೀಡಿಯನ್ಸ್. ಆದಾಮನು ಅವಳು ಪಾಪ ಮಾಡಿದಾಗ ಅವರನ್ನ ಒದ್ದು ಹೊರಗಡೆ ಹಾಕ್ತಾರೆ. ಎಷ್ಟನೇ ವಾಕ್ಯ? ಆದಿಕಾಂಡ ಪುಸ್ತಕ 3:24. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುವ ಸುತ್ತುವ ಕತ್ತಿಯನ್ನು ಇರಿಸಿದನು. ಈಗ ಯಾರಿದ್ದಾರೆ? ಏದೆನ್ ತೋಟದಲ್ಲಿ
ಆದಾಮನನ್ನ ಅವ್ವಳನ್ನ ದೇವರು ಇರಿಸಿದನು. ದೇವರ ಮಾತನ್ನು ಮೀರಿದ್ದರಿಂದ ದೇ ವೆಂಟ್ ಔಟ್ ಆಫ್ ಗಾಡ್ಸ್ ವೇ. ದೇವರ ಮಾರ್ಗದಿಂದ ದೂರ ಹೋದದ್ದರಿಂದ ದೇ ಆರ್ ಔಟ್ ಆಫ್ ಏಡನ್. ಆಮೇಲೆ ಏಡನ್ ತೋಟದಿಂದ ಅವರು ಎಲ್ಲಿಗೆ ಹೋದರು? ಅವ್ರನ್ನ ಹೊರಗಡೆ ಹಾಕಿದ್ರು. ಡಿಸ್ಒಬೀಡಿಯನ್ಸ್. ದೇವರ ಮಾತಿಗೆ ವಿಧೇಯರಾಗದೇ ಇದ್ದರೆ ದೇವರ ಆಶೀರ್ವಾದದಿಂದ ನಿಮ್ಮನ್ನು ಹೊರಗಡೆ ಹಾಕ್ತಾನೆ. ಅಲ್ಲಿ ದೂತರ ಕಾವಲಿಡ್ತಾನೆ. ಅದೇ ದೂತನೇ ಈಗ ಎಲಿಯಾಸರನಿಗೆ ಸಹಾಯ ಮಾಡೋದಕ್ಕೆ ಇಳಿದು ಬಂದಿದ್ದಾನೆ. ಅದೇ ದೂತನೇ ನಾಳೆ ನಿನ್ನ ಲೈಫ್ನಲ್ಲಿ ನಿನಗೆ ಬೇಕಾದಾಗ ಸಹಾಯ ಮಾಡೋದಕ್ಕೆ ನೀನು ದೇವರ ಮಾರ್ಗದಲ್ಲಿ ನಡೆಯುವಾಗ ದೇವರು ನಿನಗಾಗಿ ಆ ದೂತನನ್ನು ಕಳಿಸ್ತಾನೆ. ಆಮೇನ್, ಆಮೇನ್. ಅದಕ್ಕೆ ನಾನು ಹೇಳಿದೆ, ದೇವರ ಮಾರ್ಗದಲ್ಲಿ ನಡ್ರಿ. ಅಬ್ರಾಮ್ ನೆವರ್ ಚೇಂಜ್ ಇಸ್ ಪ್ಲಾನ್. ನೋ ಚೇಂಜ್ ಆಫ್ ಪ್ಲಾನ್. ಏನಾದರೂ ಇದ್ದರೆ ದೇವರ ಮಾರ್ಗದಲ್ಲಿ ಟೈಮ್ ಬೀಯಿಂಗ್, ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸಿಂಗ್. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಬಿಡೋಣ. ಹೀಗಾಗಿರೋ ಪ್ರಾಬ್ಲಮಿಂದ ಎಸ್ಕೇಪ್ ಆಗೋದಕ್ಕೆ ಏನಾದರೂ ಒಂದು ಮಾರ್ಗ ಕಂಡ್ಕೊಂಬಿಡೋಣ. ಆ ಟೈಮಲ್ಲಿ ಏನೋ ಬದುಕಿದ ಬಡಪಾಯಿ ಅಂದಂಗೆ ತಪ್ಪಿಸ್ಕೊಂಬಿಟ್ವಿ ಅಂತ ಸಂತೋಷ ನೋ, ಯು ಆರ್ ಮಿಸ್ಸಿಂಗ್ ಯುವರ್ ಬ್ಲೆಸ್ಸಿಂಗ್. ನಿನ್ನ ಆಶೀರ್ವಾದದಿಂದ ನೀನು ದೂರ ಆಗ್ತಾ ಇದೆಯಾ? ದೇವರ ಪ್ಲಾನಿಂದ ದೂರ ಆಗ್ತಾ ಇದೆಯಾ? ದೇವರ ಮಾರ್ಗದಿಂದ ದೂರ ಆಗ್ತಾ ಇದೆಯಾ? ಎಲ್ಲಿ ದೇವರ ಮಾರ್ಗದಿಂದ ನೀನು ದೂರ ಆಗ್ತೀಯೋ ದೂತರು ನಿನ್ನನ್ನು ಬಡೀತಾರೆ. ಎಲ್ಲಿ ದೇವರ ಮಾರ್ಗದಲ್ಲಿ ನೀನು ನಡೀತೀಯೋ ದೂತರು ನಿನಗೆ ಸಹಾಯಕರಾಗಿ ಇಳಿದು ಬರ್ತಾರೆ. ಯು ಆರ್ ಚೋಸನ್, ಯು ಆರ್ ಚೋಸನ್ ಬೈ ಗಾಡ್. ಯು ಆರ್ ಇನ್ ದ ಪ್ಲ್ಯಾನ್ ಆಫ್ ಗಾಡ್. ನೀನು ದೇವರ ಭಾಗದಲ್ಲಿದ್ದೀಯಾ, ದೇವರ ಪದ್ಧತಿಯಲ್ಲಿದ್ದೀಯಾ. ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕಾಗಿ ನಾನು ಕೂಗಿ ಹೇಳೋದು, ಧೈರ್ಯವಾಗಿ ನಿಲ್ರಿ. ಲೇಟ್ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡಿ. ಮೋಶೆಗೆ ಒಂದು ಚೆನ್ನಾಗಿ ಗೊತ್ತಿತ್ತು. ಮೋಶೆ ದೇವರ ಬಳಿ ಹೇಳ್ದ, ದೇವರೇ ನನಗೆ ನಿನ್ನ ಮಾರ್ಗವನ್ನು ತೋರಿಸು. ಇಸ್ರಾಯೇಲ್ ಜನರು ಯಾವಾಗಲೂ ಅದ್ಭುತ ಕೇಳ್ತಾ ಇದ್ರು, ಬಿಡುಗಡೆ ಕಾಣ್ತಾ ಇದ್ರು. ಬಟ್ ಈ ಒಂದು ಅವರು ಅಷ್ಟು ಮಿರಾಕಲ್, ಅಷ್ಟು ಅದ್ಭುತ ಕಂಡ್ರು ಹಿಂಜರಿದು ಹೋಗ್ತಾ ಇದ್ರು. ಆದರೆ ಮೋಶೆ ಹೇಳ್ತಾ ಇದ್ದ, ನನಗೆ ನಿನ್ನ ಮಾರ್ಗವನ್ನು ತೋರಿಸು. ಮಾರ್ಗವನ್ನು ವಿಮೋಚನಾ ಕಾಂಡ ಪುಸ್ತಕ 33:13. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ನಿನ್ನ ಮಾರ್ಗವನ್ನು ನನಗೆ, ನಿನ್ನ ಮಾರ್ಗವನ್ನು ನನಗೆ. 103ನೇ ಕೀರ್ತನೆ 7ನೇ ವಾಕ್ಯ. 103ನೇ ಕೀರ್ತನೆ 7ನೇ ವಾಕ್ಯ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಆತನ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಲಿಸನ್ ಟು ಮೀ. ಜನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮಿರಾಕಲ್. ದೇವರು ಹೇಳಿದ್ರು ನೀನು ಮಿರಾಕಲ್ ನೋಡ್ಕೋ. ಬಟ್ ಮೋಶೆಗೆ ಅರ್ಥ ಆಯಿತು, ಇಫ್ ಐ ಫಾಲೋ ಮೈ ಗಾಡ್ಸ್ ವೇ, ನಾನು ದೇವರ ಮಾರ್ಗದಲ್ಲಿ ನಡೆದ್ರೆ ಮಿರಾಕಲ್ ನನ್ನ ಹಿಂದೆ ಬರ್ತಾನೇ ಇರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಅದು ವ್ಯತ್ಯಾಸ. ಮೋಸ್ಟ್ ಆಫ್ ದ ಟೈಮ್ ವಿ ವಿಲ್ ಫೇಲ್. ನಾವು ತಪ್ತೀವಿ. ಆಮೇಲೆ ಮೇಕ್ ಎ ಗುಡ್ ಡಿಸಿಷನ್. ಮಾರ್ಗದಲ್ಲಿ ನಡೀರಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ್ರಿ. ಈ ಮಾರ್ಗದಲ್ಲಿ ನಡೆಯುವವನು ಕುರುಡನಾದರೂ ಅವನ ಮಾರ್ಗ ತಪ್ಪೋದಿಲ್ಲ, ಮಾರ್ಗ ತಪ್ಪೋದಿಲ್ಲ. ಆಮೇನ್. ಎದ್ದು ನಿಂತ್ಕೊಳ್ರಿ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ವಾಕ್ಯಗಳ ಮೂಲಕ ನೀನು ಮಾತನಾಡದೆ, ನಿನ್ನ ಜನರ ಕಣ್ಣುಗಳನ್ನು ನೀನು ತೆರೆದೆ, ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ದಯೆ ಇರಲಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.